ನಾವಿಬ್ರು ಫ್ರೆಂಡ್ಸ್, ನಮ್ಮಿಬ್ರು ಬೆಳೆಸಬೇಕು. ನೀವು ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ವೀಳ್ಯದೆಲೆ ಪಾಯಸ ಮಾಡ್ತಾ ಇದ್ದೀನಿ. ವೀಳ್ಯದೆಲೆ ಪಾಯಸ. ವೀಳ್ಯದೆಲೆ ಪಾಯಸನ ಕುಡಿಬೋದಾ? ಕುಡಿಬಹುದು. ವೀಳ್ಯದೆಲೆ ಪಾಯಸ ಮತ್ತೆ ವೀಳ್ಯದೆಲೆ ಹಾಕೋದು ಗೊತ್ತು, ಬಿಡ ತಿಂತಾರೆ ಗೊತ್ತು. ಪಾಯಸ ಅವ್ರ ಹತ್ರನೂ ಒಂದ್ ಮಾತು ಅನ್ನಿಸ್ಕೊಳ್ದೆ ಓಕೆ ಜೀವನ ನಡೆಸ್ತಿದೀವಿ ಅಂದ್ರೆ ಅದೇ ಒಂದ್ ಸಕ್ಸಸ್. ಅಲ್ಲಿ ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ನಾನು ಒಪ್ಕೊಳ್ಳಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ದುಡ್ಡು ಅನ್ನೋದು ಬರಬಾರ್ದು. ಅದಿದ್ರು ಹೆಂಗಿರ್ಬೇಕು ಅಂದ್ರೆ ಇಷ್ಟು ತಗೊಂಡಿದ್ಯಾ, ಇಷ್ಟು ರಿಟರ್ನ್ ಮಾಡ್ತೀಯಾ, ಈ ಟೈಮಿಗೆ ರಿಟರ್ನ್ ಮಾಡ್ತೀಯಾ, ಅಷ್ಟೇ ಇರಬೇಕು. ಅದೇ ಏನ್ ಡಿಸ್ಕ್ರೈಬ್ ಮಾಡ್ತೀರಾ ನಿಮ್ಮ ಜೀವನ ಒಂದು ವರ್ಡ್? ಮಿಕ್ಸ್ಡ್ ಎಮೋಷನ್ಸ್. ಮಿಕ್ಸ್ಡ್ ಎಮೋಷನ್. ಓಕೆ, ಎಲ್ಲ ತರ ಎಮೋಷನ್ಸ್ ಎಲ್ಲ ಆಗಿರುತ್ತೆ. ಓಕೆ, ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ಸುಷ್ಮಿತಾ ಗೌಡ್ರು. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮುಂದೆ ಇನ್ಮೇಲಿಂದ ನಿಮ್ಮ ಮುಂದೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಾನ್ಸೆಪ್ಟ್ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಿಸ್ ವಿಲ್ ಬಿ ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್. ನನ್ನ ವ್ಲಾಗಲ್ಲಿ ಇನ್ಮೇಲಿಂದ ನಿಮಗೆ ಸ್ಕಿನ್ ಕೇರ್, ಹೆಲ್ತ್ ರಿಲೇಟೆಡ್, ಲೈಫ್ ಸ್ಟೈಲ್ ಬಗ್ಗೆ, ಕುಕ್ಕಿಂಗ್ಸ್ ಬಗ್ಗೆ, ಟ್ರಾವೆಲ್ ಬಗ್ಗೆ ಪ್ರತಿಯೊಂದನ್ನು ನಿಮ್ಮ ಮುಂದೆ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನನ್ನ ವ್ಲಾಗಲ್ಲಿ ನನ್ನ ಫ್ರೆಂಡ್ ದೀಪಾ ಇರ್ತಾರೆ. ಅವ್ರ ಜೊತೆಗೆ ನಾನು ಕುಕ್ಕಿಂಗ್ ವ್ಲಾಗ್ನ ಮಾಡ್ತಿದ್ದೀನಿ. ಅವ್ರು ಏನು ಡಿಫ್ರೆಂಟಾಗಿ ನಿಮ್ಮ ಮುಂದೆ ತೋರಿಸ್ತಾರೆ ನೋಡೋಣ ಬನ್ನಿ. ಇವತ್ತು ನನ್ನ ಜೊತೆ ಇದ್ದಾರೆ ದೀಪಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಓಕೆ, ಇವತ್ತು ಏನು ಡಿಶ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸೊ ಇವತ್ತು ಫಸ್ಟ್ ಮಾಡ್ತಾ ಇದೀವಿ ಯೂಟ್ಯೂಬ್ ಚಾನಲ್ ನ ಫಸ್ಟ್ ಆಗಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ವೀಳ್ಯದೆಲೆ ಪಾಯಸ ಮಾಡ್ತಾ ಇದೀವಿ. ಏನ ವೀಳ್ಯದೆಲೆ ಪಾಯಸ? ವೀಳ್ಯದೆಲೆ ಪಾಯಸನ ಕುಡಿಬೋದಾ? ಕುಡಿಬಹುದು. ವೀಳ್ಯದೆಲೆ ಪಾಯಸ ಅಲ್ಲ, ಮತ್ತೆ ವೀಳ್ಯದೆಲೆ ಹಾಕೋದು ಗೊತ್ತು, ಬಿಡ ತಿಂತಾರೆ ಗೊತ್ತು. ಪಾಯಸ ಇದು ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಾನು ಒಂದ್ ಕಡೆ ಮೇಕಪ್ ಹೋಗಿದ್ದೆ. ಮೇಕಪ್ ಹೋದಾಗ ಅದು ತಮಿಳ್ ಕ್ರಿಶ್ಚಿಯನ್ ಅವ್ರ ಮನೇಲಿ ಮಾಡಿದ್ರು, ಅಂದ್ರೆ ಅವರು ಮದ್ವೆಗೆ ಮಾಡಿಸಿದ್ರು, ನಮ್ಮ ಟೇಸ್ಟ್ ಕೊಟ್ಟಿದ್ರು. ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಮಾಡಿ ಅಂತ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ಯೂಟ್ಯೂಬ್ ನೋಡಿ ಟ್ರೈ ಮಾಡ್ತಾ ವೀಳ್ಯದೆಲೆ 2-3 ಟೈಮ್ಸ್ ಮಾಡಿದೀನಿ. ಹಂಗಾದ್ರೆ ನನಗೆ ಫುಲ್ ಧೈರ್ಯ ಬಿಡಿ, ಚೆನ್ನಾಗಿ ಬಂದಿತ್ತು, ಅದಕ್ಕೆ ಮಾಡೋಣ ಅಂತ. ಓಕೆ, ಆಗಿದ್ರೆ ಇವತ್ತು ನಾವು ನಿಮ್ಗೆ ತೋರಿಸ್ಕೊಡ್ತಿರೋದು ಏನು ಹೇಳಿ? ವೀಳ್ಯದೆಲೆ ಪಾಯಸ. ಅದ್ರ ಜೊತೆಗೆ ಬ್ರಾಡ್ಕಾಸ್ಟ್ ತರ ಇವ್ರಿಗೆ ಒಂದಷ್ಟು ಕ್ವೆಶನ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ಅವ್ರಿಗೆ ಲೈಕ್ ಅವರು ಕೂಡ ಮೇಕಪ್ ಆರ್ಟಿಸ್ಟೇ, ಅವ್ರು ಹೆಂಗೆ ಮೇಕಪ್ ಫೀಲ್ಡಿಗೆ ಬಂದ್ರು, ಅವ್ರಿಗೆ ಏನು ಹೆಲ್ಪ್ ಮಾಡ್ತು, ಈ ಇದರಲ್ಲಿ ಅವ್ರು ಹೆಂಗೆ ಮುಂದೆ ಬಂದ್ರು, ಅವ್ರ ಫ್ಯಾಮಿಲಿ ಸಪೋರ್ಟ್ ಇತ್ತಾ ಇಲ್ವಾ, ಈ ಥರ ಸುಮಾರು ಕ್ವೆಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ ಅವ್ರಿಗೂ ಅದು ಗೊತ್ತಿಲ್ಲ, ಕೇಳೋಣ ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ, ನೋಡೋಣ ಹೆಂಗಾಗುತ್ತೆ ನೋಡೋಣ. ಓಕೆ, ಏನೇನು ಯೂಸ್ ಮಾಡ್ತಾ ಇದ್ರೆ ಅವ್ರೆ? ಇವಾಗ ಮೇನ್ ಆಗಿ ಪಾಯಸಕ್ಕೆ ಹಾಲು ಬೇಕಾಗುತ್ತೆ. 1 ಲೀಟರ್ ಹಾಲು, ಆಮೇಲೆ ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ, ಬರೀ ವೀಳ್ಯದೆಲೆ ಅಲ್ವಾ, ಥಿಕ್ನೆಸ್ ಇರಲಿ ಅಂತ ಸ್ವಲ್ಪ ಬಾಸ್ಮತಿ ರೈಸ್, ಮತ್ತೆ ಇದು ಡ್ರೈ ಫ್ರೂಟ್ಸ್ ಫಾರ್ ಗಾರ್ನಿಶಿಂಗ್. ಓಕೆ, ಡ್ರೈ ಫ್ರೂಟ್ಸ್ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಗ್ರೈಂಡ್ ಮಾಡ್ಬಿಟ್ಟು ಪಾಯಸಕ್ಕೆ ಹಾಕಿ. ಓಕೆ, ಪೌಡರ್ ವೈಸ್ ಮಾಡ್ಕೊಳ್ಳೋಕೆ ಯಾವ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡ್ತೀರಾ? ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಮತ್ತೆ ಬಾದಾಮಿ, ಪಿಸ್ತಾ, ಮತ್ತೆ ಇದು ಏನಂತಾರೆ ಕುಂಬಳಕಾಯಿ ಬೀಜ ಬರುತ್ತೆ ಗೊತ್ತಾ, ಅದು ಕೂಡ ಸೀಡ್ಸ್. ಮತ್ತೆ ಮೇನ್ ಇಂಗ್ರೀಡಿಯಂಟ್ ವೀಳ್ಯದೆಲೆ. ಓಕೆ, ಅದಕ್ಕೆ ತುಪ್ಪ ಮತ್ತೆ ಸಕ್ಕರೆ. ಇದು ಇನ್ನೊಂದು ಗೋಂದ್ ಕಟೀರ ಅಂತ ಹೇಳ್ತಾರೆ ಇದನ್ನ. ಏನಿದು? ಗೋಂದ್ ಕಟೀರ. ಓಕೆ, ಇದು ಹಿಂಗಿರುತ್ತೆ ನೋಡಕ್ಕೆ, ಹಿಂಗಿರುತ್ತೆ. ಇದನ್ನ ನೈಟ್ ಅಂತೇನಿಲ್ಲ, ಸ್ವಲ್ಪ 2-3 ಅವರ್ಸ್ ಇನ್ನೇನೆ ಇಟ್ಬಿಟ್ಬಿಟ್ರೆ ಹಿಂಗೆ ಫೋಮ್ ಇದ್ರಲ್ಲಿ ಬರುತ್ತೆ. ಇದು ಜೆಲಿ ಫಾರ್ಮ್ ತರ ಆಗುತ್ತೆ. ಅದು ನಮ್ಮ ಬಾಡಿ ಕೂಲ್ ಆಗಿರುತ್ತೆ. ಬಾಡಿನ ತಂಪು ಮಾಡೋದಕ್ಕೆ ಇದು ಹೆಲ್ದಿಗೂ ಒಳ್ಳೇದು. ಮಾರ್ನಿಂಗ್ ಎದ್ದ ತಕ್ಷಣ ನೀರಿಗೆ ಇದು 1 ಸ್ಪೂನ್ ಹಾಕೊಂಡು ಹಂಗೆ ಕುಡಿಬಹುದು. ಟೇಸ್ಟ್ಲೆಸ್. ಆಮೇಲೆ ಪಾನಕ, ಶರ್ಬತ್ ಏನ್ ಮಾಡಿದ್ರು ಅದ್ರಲ್ಲಿ ಮಿಕ್ಸ್ ಮಾಡಬಹುದು. ಓಕೆ, ಎಲ್ಲಿ ಸಿಗುತ್ತೆ ಇದು? ಎಲ್ಲ ಶಾಪಲ್ಲೂ ಸಿಗುತ್ತೆ. ಅದಕ್ಕೆ ಮತ್ತೆ ಸ್ವಲ್ಪ ನಾನು ಸಕ್ಕರೆ ಕೂಡ ತಂದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇನ್ನೊಂಚೂರು ಟೇಸ್ಟ್ ಎನ್ಹಾನ್ಸ್ ಆಗಕ್ಕೆ ಇದು ಅಮೂಲ್ ಮಿಠಾಯಿ ಮೇಟ್ ಅಂತ ತಂದಿದ್ದೀನಿ. ಮಿಲ್ಕ್ ಮೇಟ್. ಓಕೆ, ಮತ್ತೆ ಸ್ವಲ್ಪ ಕೇಸರಿ. ಕೇಸರಿ ಇದೆ ಪಾಯಸ ಆಗುತ್ತಾ ಗೈಸ್? ಅದಕ್ಕೆ ಓಕೆ, ಡನ್. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ತುಪ್ಪ ಹಾಕ್ತೀನಿ. ಸ್ವಲ್ಪ ತುಪ್ಪ. ಆಮೇಲೆ ಇದು ಸ್ವಲ್ಪ ಅಕ್ಕಿ ಹಾಕೊಂಡು ಕುತ್ಕೊಳ್ಳೋಣ. ತುಪ್ಪದ ಮೇಲೆ ಸ್ವಲ್ಪ ಹಾಕಿ. ಓಕೆ, ಇದು ಹೆಲ್ತ್ ರಿಲೇಟೆಡ್ ಒಳ್ಳೆಯದು. ಓಕೆ, ಬಿಕಾಸ್ ನಾವು ಹೆಲ್ತಿ ಫುಡ್ ತೋರಿಸ್ಬೇಕಲ್ಲ ಜನಕ್ಕೆ ಅಲ್ಲ. ಸ್ವಲ್ಪ ಗಟ್ಟಿ ಬರಬೇಕು, ನಾನು ಇಷ್ಟೇ ಇರಲಿ ಸಾಕು, ಜಾಸ್ತಿ ಬೇಡ. ಡನ್. ಸ್ವಲ್ಪ ಬೆಚ್ಚಗಾಗಬೇಕು ಅದು, ಅಂದರೆ ಸ್ವಲ್ಪ ಪೌಡರ್ ಮಾಡ್ಕೊಂತೀನಿ ಅದನ್ನು. ಓಕೆ, ಹಸಿ ಸ್ಮೆಲ್ ಹೋಗ್ಲಿ ಅನ್ನೋ ಕಾರಣಕ್ಕೆ ಇದು ಮಾಡೋದು. ಅಕ್ಕಿ ತೊಳಿಬೇಕಾ ತೊಳಿಬಾರ್ದಾ? ಬಾಸ್ಮತಿ ರೈಸ್ ಕ್ಲೀನ್ ಮಾಡಿಟ್ಟಿರೋದೇ ತೊಗೊಂಬಂದಿದ್ದೀನಿ. ಓಕೆ, ಹಾಗಾಗಿ ತೊಳೆಯೋ ನೆಸೆಸಿಟಿ ಏನಿಲ್ಲ. ಬಟ್ ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ. ಸ್ಮೆಲ್ ಒಂಥರ ಬಾಸ್ಮತಿ ರೈಸ್ ಇದು ತುಪ್ಪದ ಜೊತೆ ಮಿಕ್ಸ್ ಆದಾಗ ಬಂದ ಫ್ರೀಕ್ವೆನ್ಸ್. ನಾನು ಫಸ್ಟ್ ಟೈಮ್ ಅಕ್ಕಿ ಪಾಯಸ ಮಾಡ್ತಾರೆ ಯೂಶ್ವಲಿ. ಅದಕ್ಕೆ ಪಾಲ್ ಪಾಯಸ ಅಂತ ಹೇಳ್ತಾರೆ, ಓಕೆ, ಅನ್ನ ಪಾಯಸ ಅಂತಾರೆ, ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ. ಓಕೆ, ಅದು ಅಕ್ಕಿ ಹುರ್ಕೋತೀರಿ. ನಿಮ್ಮ ಮೊದಲನೇ ಕ್ವೆಶನ್ ಹಾಗೆ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಮೇನ್ ಆಗಿ ನಿಮ್ಮ ಡೀಟೇಲ್ಸ್ ಫಸ್ಟ್ ಹೇಳಿ, ಲೇಟರ್ ಆನ್ ನಾವು ಕ್ವೆಶನ್ ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ, ನೀವು? ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದ ಹುಡುಗಿ ಕಂಡ್ರಿ. ಓಕೆ, ಹುಬ್ಳಿ ಹತ್ರ ಅಣ್ಣಿಗೇರಿ ಅಂತ ಒಂದು ಊರು. ಅಣ್ಣಿಗೇರಿ ಅದು ತಾಲೂಕು, ಇವಾಗ ತಾಲೂಕಾಗಿದೆ. ಓಕೆ, ಅಣ್ಣಿಗೇರಿ ಹುಬ್ಳಿ ಮತ್ತೆ ಗದಗ ಹೋಗೋ ಮಧ್ಯಕ್ಕೆ ಬರುತ್ತೆ. ನಮ್ಮ ಊರಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಅಮೃತೇಶ್ವರ ದೇವಸ್ಥಾನ ಇದೆ. ಈಶ್ವರ ದೇವಸ್ಥಾನ ಅದು ಜಕಣಾಚಾರಿ ಕಟ್ಟಿದ್ದು. ಅದಕ್ಕೆ ತುಂಬಾ ಸೆಂಚುರಿ ಹಿಂದೆನೆ ಕಟ್ಟಿರೋದು. ಅವರು ಕೆತ್ತನೆ ಮಾಡಿ ಕಲ್ಲಿಂದು
ಹಂಪಿನಲ್ಲೆಲ್ಲ ಇದೆಲ್ಲ ಅದೇ ತರನೇ ಟೆಂಪಲ್ ಇರೋದು. ತುಂಬಾ ಚೆನ್ನಾಗಿದೆ. ಈ ಶಿವರಾತ್ರಿ ಅದಕ್ಕೆಲ್ಲ ತುಂಬಾ ಜನ ಹೋಗ್ತಾರೆ. ಆಮೇಲೆ ಡಿಸೆಂಬರ್ ಅಲ್ಲಿ ಅಲ್ಲಿ ಜಾತ್ರೆ ಆಗುತ್ತೆ, ಹೊಸಲು ಹುಣ್ಣಿಮೆ ಅಂತ ಹೇಳ್ತೀವಿ ನಾವು. ಆ ಹುಣ್ಮೆಗೆ 5 ದಿನ ಜಾತ್ರೆ ಆಗುತ್ತೆ. ನೋಡಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಂದನೂ ಜನ ಆಕ್ಚುಲಿ ನಾನು ಒಂದ್ಸಲಿ ಬಂದಿದ್ದೀನಿ, ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೊಂದ್ಸಲಿ ಅವ್ರವ್ರಿಗೆ ಹೋಗಿ ಆ ಟೆಂಪಲ್ ನ ವಿಡಿಯೋ ಬ್ಲಾಗ್ ಮಾಡಿ ನಿಮ್ಗೆ ಅದನ್ನ ತೋರಿಸ್ತೀನಿ. ಓಕೆ, ಅಕ್ಕಿ ಉಟ್ಕೊಂಡಾಯ್ತು. ನೆಕ್ಸ್ಟ್ ಇದು ಸ್ವಲ್ಪ ಆರ್ಲಿ. ಓಕೆ, ಅಲ್ಲಿವರೆಗೂ ಇದು ಮಿಕ್ಸರ್ ಹಾಕೊಂತೀನಿ. ಓಕೆ ಓಕೆ, ಅಕ್ಕಿನ ಸ್ವಲ್ಪ ಕ್ರಶ್ ಮಾಡಬೇಕು, ಪೌಡರ್ ಅಲ್ಲ, ಕ್ರಶ್ ಮಾಡೋದು. ಆರದ ಮೇಲೆ ಮಿಕ್ಸ್ ಮಾಡಲ್ವಾ? ಓಕೆ, ಬಟ್ ಅದು ಫ್ರೇಗ್ರೆನ್ಸ್ ಒಂಥರ ಚೆನ್ನಾಗಿದೆ. ಬಾಸ್ಮತಿ ರೈಸೇ ಫ್ರೇಗ್ರೆನ್ಸ್. ಹೌದು. ಓಕೆ, ಇದು ಆರದ ಮೇಲೆ ಗ್ರೈಂಡ್ ಮಾಡಲ್ವಾ? ಈ ಕಡೆ ಹೀಗೆ ತುಪ್ಪ, ಇದು ಡ್ರೈ ಫ್ರೂಟ್ಸ್ ಕೂಡ ಹಿಂಗೆ 1 ಸ್ಪೂನ್ ತುಪ್ಪ ಹಾಕೋತಿದ್ದೀರಾ? 1 ಸ್ಪೂನ್ ತುಪ್ಪ ಹಾಕಿ ಇದನ್ನು ಕೂಡ ಡ್ರೈ ಫ್ರೂಟ್ಸ್ ಗಾರ್ನಿಶಿಂಗಿಗೆ ಅದನ್ನು ತುಪ್ಪದಲ್ಲಿ ಹುರ್ಕೊಂಡ್ಬಿಡ್ತೀನಿ. ಓಕೆ, ಇದರಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಓಕೆ, ನಿಮ್ಮ ಮೊದಲನೇ ಕ್ವೆಶ್ಚನ್ ಕೇಳಲಾ? ನೀವು ಮೇಕಪ್ ಆರ್ಟಿಸ್ಟ್ ಅಲ್ವಾ? ನಿಮಗೆ ಏನಕ್ಕೆ ಮೇಕಪ್ ಆರ್ಟಿಸ್ಟ್ ನಿಮ್ಮ ಪ್ರೊಫೆಷನಲ್ ಆಗಿ ತಗೋಬೇಕು ಅನ್ನೋ ಆಸೆ ಬಂತು? ನನಗೆ ಮುಂಚೆಯಿಂದನೂ ಸ್ವಲ್ಪ ಫ್ಯಾಷನ್ ಡಿಸೈನಿಂಗು, ಈ ಸೀರೆ ಕಲೆ, ಏನು ಪೇಂಟಿಂಗ್ ಮಾಡೋದು ಮುಂಚೆಯಿಂದಾನು ನನ್ ಮೇಕಪ್ ಅಂದ್ರೆ ತುಂಬಾ ಇಷ್ಟ. ಓಕೆ, ನಮ್ಮ ಅತ್ತೆ ನನ್ನ ಸೋದರತ್ತೆ ಬಾಂಬೆನಲ್ಲಿ ಇರ್ತಾರೆ. ಅವರು ಎವ್ರಿ ವೆಕೇಶನ್ ಬಂದಾಗೆಲ್ಲ ಏನಾದ್ರು ನಾನು ತಂದ್ಕೊಡೋರು. ಆಮೇಲೆ ನಮ್ಮ ಅಕ್ಕ ಇದ್ದಾರೆ, ಅವ್ರ ಮಗಳು, ಅವಳು ನನ್ಗೆ ಬಂದಾಗೆಲ್ಲ ನನಗೆ ಮೇಕಪ್ ಮಾಡೋಳು ಎಲ್ಲ. ನಂಗೆ ತುಂಬಾ ಇಷ್ಟ ಮೇಕಪ್ ಮಾಡ್ಕೊಳ್ಳೋದು, ಇದು ಮಾಡೋದು, ನಾನು ಎಲ್ಲರೂ ಮಾಡ್ಬೇಕು ಆ ಥರ ತುಂಬಾ ಇಷ್ಟ. ಸೊ ಹಂಗಾಗಿ ಇರು ನೋಡೋಣ. ಇವೆಲ್ಲ ಏನು ನಾನು ಕಲ್ತಿರೋದು, ನಂದು ಎಜುಕೇಶನ್ ಆಗಿರೋದು BSc ಎಲೆಕ್ಟ್ರಾನಿಕ್ ಆಗಿರೋದು. ಆಮೇಲೆ ಅದ್ ಮಾಡ್ಬಿಟ್ಟು ನಾನು UPSC ಇದು ಕೋಚಿಂಗ್ ತಗೊಂಡೆ, ಸಿವಿಲ್ ಸರ್ವಿಸಸ್. ನಮ್ಮ ಅಪ್ಪನಿಗೆ ನಾನು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯ್ತು. ತಗೊಂಡೆ. ಅದು ಅಷ್ಟು ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನನಗೆ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಇಂಟ್ರೆಸ್ಟ್ ಇದ್ದಿದ್ದು. ಹಾಗಾಗಿ ಆಮೇಲೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮತ್ತೆ ಸುಮ್ಮನೆ ಆಗ್ಬಿಟ್ವಿ, ನೋಡೋಣ ಆಮೇಲೆ ಏನಾದ್ರು ಮಾಡೋಣ ಅಂತ ಹೇಳಿ. ಆಮೇಲೆ ಮತ್ತೆ ಈ ಲಾಕ್ಡೌನ್ ಆದ್ಮೇಲೆ ಸೆಕೆಂಡ್ ಲಾಕ್ಡೌನ್ ಏನಾಯ್ತಲ್ಲ, ಅದಾದ್ಮೇಲೆ ಸುಮ್ಮನೆ ಕುತ್ಕೊಳ್ಳೋದೇನು, ಅವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು ಮೇಕಪ್. ಅವಾಗ ಸ್ವಲ್ಪ ಟ್ರೆಂಡ್. ನಾನು ಮನೆಗೆ ಕೇಳಿದೆ, ಇವಾಗ ಡೈಲಿ ವರ್ಕಿಗೆ ಹೋಗ್ಬೇಕಂದ್ರೆ ನನಗೂ ಮಗ ಇದ್ದಾನೆ 7th ಸ್ಟ್ಯಾಂಡರ್ಡ್, ಅವನು ನೋಡ್ಕೊಳ್ಳೋದಾಗಲ್ಲ ಡೈಲಿ ಹೋದ್ರೆ. ಮಗ ಇದ್ದಾನಾ? ಹೌದು. ಓಕೆ, ಅವ್ನು ನೋಡ್ಕೊಳಕ್ ಆಗಲ್ವಲ್ಲ, ಡೈಲಿ ಮಾರ್ನಿಂಗ್ ಇಂದ ಸಂಜೆವರೆಗೂ ಇಲ್ಲಿ ಕಾರ್ಪೊರೇಟ್ ಕಂಪ್ನಿಗಳೆಲ್ಲ ಚೆನ್ನಾಗಿ ದುಡಿಸ್ಕೊಂಡು ಇದು ಮಾಡ್ತಾರೆ. ಹಾಗಾಗಿ ಇದಂದ್ರೆ ನನಗೆ ಯಾವಾಗ ಬೇಕೋ ಅವಾಗ ನೋಡ್ಕೊಂಡು ಮಾಡ್ಬೋದಲ್ಲ ಅಂತ ಹೇಳಿ ನಮ್ಮನೆಲ್ಲ ಕೇಳಿದೆ. ಅವರು ಓಕೆ ಕೊಟ್ಟು, ಸರಿ ನಾನು ಮ್ಯಾನೇಜ್ ಮಾಡ್ತೀನಿ ಹೆಂಗೋ ಅಂತ ಆಯ್ತು ಅಂತ ಹೇಳಿ ಶುರು ಮಾಡಿದೆ. ಕ್ಲಾಸ್ ತಗೊಂಡೆ, ಎಲ್ಲ ಆಯ್ತು. ಅದಾದ್ಮೇಲೆ ಹಂಗೆ ಆರ್ಡರ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ 1-2 ಇಯರ್ಸ್ ಸ್ವಲ್ಪ ಸ್ಟ್ರಗಲ್ ಮಾಡಿದೀನಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇನ್ನ ಕ್ವೆಶ್ಚನ್ಸ್ ರಿಲೇಟೆಡ್ ಕ್ವೆಶ್ಚನ್ಸ್ ಇದೆ, ಅವಾಗ. ಸೊ ನಿಮಗೆ ಚಿಕ್ಕವರಿದ್ದಾಗಿಂದಲೂ ಹಾರ್ಟ್ಸ್ ಅಲ್ಲಿ ತುಂಬಾ ಕ್ರೇಜ್ ಇತ್ತು, ಅಂಡ್ ಹಾಗಾಗಿ ನೀವು ಮೇಕಪ್ ಫೀಲ್ಡಿಗೆ ಬಂದ್ರಿ. ಓಕೆ, ಇದನ್ನು ಇದ್ರ ಜೊತೆ ಇಲ್ಲ, ಇದು ಸಪರೇಟ್ ಮಾಡಬೇಕು. ಓಕೆ, ಇದು ಹಾಕ್ಕೊಡ್ತೀನಿ. ಓಕೆ, ಇದನ್ನ ಬೌಲ್ ಹಾಕೊಂಡ್ಬಿಡ್ತೀನಿ. ಅಂದ್ರೆ ಅಕ್ಕಿ ತರನೇ ಇದೆ, ಬಾಸ್ಮತಿ ಅಕ್ಕಿ ಉದ್ದ ಇರುತ್ತಿಲ್ಲ, ಇದನ್ನ ಸ್ವಲ್ಪ ಚಿಕ್ಕದಿದೆ, ನುಚ್ಚಕ್ಕಿ ತರ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ, ಫೈನ್. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಅದನ್ನ ಆಮೇಲೆ ಮಾಡ್ಕೊಳ್ಳೋಣ. ಇದು ಪಾಯಸಕ್ಕೆ ಹಾಕೊಳ್ಳೋದು ಇಂಗ್ರೀಡಿಯೆಂಟ್ ಏನಿದೆಯಲ್ಲ ಅದನ್ನ ಇದರಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಪಿಸ್ತಾ. ಇದನ್ನ ನಾವೇನು ತುಪ್ಪದಲ್ಲಿ ಹುರ್ಕೊಂಡಿಲ್ಲ, ಡ್ರೈ ಫ್ರೂಟ್ಸ್ ನ ಇದನ್ನ ನೆನೆಸ್ಬಿಟ್ಟು ರುಬ್ತಾರೆ. ನಾನು ನೆನೆಸಿಲ್ಲ ಅಷ್ಟೇ, ಹಾಗೆ ಪೌಡರ್ ಸಾಕಾ? ಇನ್ನ ಬೇಕಾ? ಸ್ವಲ್ಪ ಅಂದ್ರೆ ಸಾಕು. ಅದನ್ನು ಕೂಡ ಪೌಡರ್ ಮಾಡ್ಕೊಂಡಿದೀವಿ. ಓಕೆ, ಹಾಗೆ ಮಾಡ್ತೀರಿ. ನಾನು ಇನ್ನೊಂದು ಕ್ವೆಶ್ಚನ್ ಭಾವನ ಹಂಗೆ ಬಿಡ್ತೀನಿ ನಿಮ್ಮ ಕಡೆ. ಇದು ಫಾರ್ ಗಾರ್ನಿಶಿಂಗ್. ಅಷ್ಟು ಪೌಡರ್, ನೈಸ್ ಪೌಡರ್ ಏನು ಬೇಡ. ಓಕೆ, ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ. ಓಕೆ, ನನ್ನ ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ, ವಾಟ್ ವಾಸ್ ದ ಬಿಗ್ಗೆಸ್ಟ್ ಸ್ಟ್ರಗಲ್ ವೆನ್ ಯು ಸ್ಟಾರ್ಟೆಡ್ ಯುವರ್ ಬಿಸ್ನೆಸ್? ಅಂದ್ರೆ ನಿಮ್ಮ ಬಿಸ್ನೆಸ್ ಮೇಕಪ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ತುಂಬಾ ಕಷ್ಟ ಆದಂತದ್ದು ಏನು? ನನಗೆ ತುಂಬಾ ಕಷ್ಟ ಆಗಿದ್ದು ಅಂತಂದ್ರೆ, ನನ್ನ ಮಗನ ಬಿಟ್ಟು ನಾನು ಪ್ರೀ ವೆಡ್ಡಿಂಗ್ ಹೋಗ್ತೀನಿ, ವೆಡ್ಡಿಂಗ್ ಕೊಡೋರು. ಸೊ ಪ್ರೀ ವೆಡ್ಡಿಂಗ್ ಇಲ್ಲೇ ಇದ್ರೆ ನೋ ಪ್ರಾಬ್ಲಮ್, 1 ಡೇ ಇರ್ತಿತ್ತು. ಇಲ್ಲೇ ಅಂದ್ರೆ ಮಾರ್ನಿಂಗ್ 6 to 9, ಸಂಜೆ 8, ಒಂದೊಂದ್ಸಲ 9, ಒಂದೊಂದ್ಸಲ ಲೇಟ್ ಆದ್ರೆ 10 ಗಂಟೆ 11 ಗಂಟೆ ಹಂಗೆಲ್ಲ ರೀಚ್ ಆಗ್ತಿದ್ದೆ ಮನೆಗೆ. ಪ್ರೀ ವೆಡ್ಡಿಂಗ್ ಲೋಕಲ್ ಅಲ್ಲಿ ಇದ್ರೆ ನಡೀತಿತ್ತು, ಹೆಂಗೋ ಮ್ಯಾನೇಜ್ ಮಾಡ್ಕೊತಿದ್ದೆ. ಬಟ್ ಒಂದೊಂದ್ಸಲ ನನಗೆ ಔಟ್ ಸೈಡ್ ಸಿಗೋದು, ಇವಾಗ ಸಿಗುತ್ತೆ, ಬಟ್ ಇವಾಗ ಕಡಿಮೆ ಆಗಿದೆ. ಬಟ್ ನೀವು ಔಟ್ ಸೈಡ್ ಹೋಗ್ತಿರಲ್ಲ, ನಿಮ್ಮ ಮನೆ ಸಪೋರ್ಟ್ ಇದೆಯಾ? ಮನೆಗೆ ಮಾಡಿದ್ರು. ನಾನು ಅವರಿಗೆ ಹೇಳಿದ್ದೆ ಮುಂಚೆನೆ, ಹಿಂಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇದೆ ಸಿಗೋದು, ಬ್ರೈಡ್ ಯಾವ್ದು ಸಿಗಲ್ಲ. ಸೊ ಹಿಂಗೆ ಸಿಕ್ಕಾಗ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದೆ. ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಓಕೆ ಅಂತ ಅಂದಿದ್ದಕ್ಕೆ ನಾನು ಇದನ್ನ ಮಾಡ್ತಾ ಇರೋದು. ಅಣ್ಣಂಗೆ ಒಂದು ಕ್ಲಾಸ್ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಮತ್ತೆ ಅದ್ಬಿಟ್ಟು ಲೈಕ್ ಕಲಿಬೇಕಾದ್ರೆ ಇವಾಗ ಸುಮಾರು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಇರೋದೆ, ಸೇರಿಸ್ಕೋಬೇಕಾದ್ರೆ ಅಂತ ಹೇಳ್ತಾರೆ, ಬಟ್ ಹೇಳ್ಕೊಡ್ಬೇಕಾದ್ರೆ ಏನು ಅಷ್ಟು ಪರ್ಫೆಕ್ಟ್ ನನಗೆ ಆ ತರ ಏನು ಮಾಡಿಲ್ಲ. ಚೆನ್ನಾಗಿ ಹೇಳ್ಕೊಟ್ರು ಎಲ್ಲಾನು. ಸೂಪರ್, ಚೆನ್ನಾಗಿ ಹೇಳ್ಕೊಟ್ರು. ಇದೆಯಾ ಈಗ ನಿಮ್ಮ ಅಕಾಡೆಮಿ ಏನಾದ್ರು? ಇವಾಗ ಅವರು ನನಗೆ ಹೇಳ್ಕೊಟ್ಟರು, ಇವಾಗ ಅವ್ರು ಬೇರೆ ಏನೋ ಮಾಡ್ತಾ ಇದ್ದಾರೆ. ಇವಾಗ ಆ ಇದ್ರಲ್ಲೇನೆ ನಾನು ಮಾಡ್ತಾ ಇದ್ದೀನಿ ಒಂದೊಂದೇ ಕ್ಲಾಸಸ್, ಸಾರಿ ಡ್ರೈವಿಂಗ್, ಆಮೇಲೆ ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್, ಹಂಗೆ ಒಂದೊಂದೇ ಶುರು ಮಾಡ್ಕೊಂಡು ಹೋಗಿದ್ದೀನಿ. ನೀವು ಏನಾದ್ರು ಕಲಿಬೇಕಂದ್ರೆ ನನ್ನ ಹತ್ರನೂ ಸೇರ್ಕೊಳ್ಳಿ. ಹಂಗೆ ನಾವಿಬ್ರು ಫ್ರೆಂಡ್ಸ್, ನಮ್ಮಿಬ್ರು ಬೆಳೆಸಬೇಕು ನೀವು. ಸೂಪರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ. ಇವಾಗ ಅದನ್ನ ತುಂಬ ಕಟ್ ಮಾಡ್ಬಿಟ್ಟು ಒಂದು ಸ್ವಲ್ಪ ತುಂಡು ತೊಟ್ಟು ನಾವು ತುಂಬು ಅಂತ ರೀ ಅರ್ಥ ಆಗಲ್ರಿ, ತೊಟ್ಟು ಬಿಡಿಸ್ಬೇಕಂತ. ಓಕೆ, ತೊಟ್ಟು ಬಿಡಿಸೋಣ ಅಲ್ಲ? ಆಮೇಲೆ ನಿಮಗೆ ಸೀಸರ್ ಕೊಡ್ತಾನಾಗಲೇ ವಾಟರ್ ಬೇಕಂಗೆ ಮಾತಾಡ್ತಿರ್ತಾರೆ. ಸಾಕಾ? ಐ ಥಿಂಕ್ ಇಲ್ಲೊಂದು 1/4 ಲೋಟದಷ್ಟು ನೀರು ಹಾಕಿದ್ದಾರೆ.
ಜಸ್ಟ್ ಅದು ಹಾಲು ತಡ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ. ಓಕೆ, ಹಾಲು 1 ಲೀಟರ್ ಫುಲ್ ಹಾಫ್ ಲೀಟರ್? 1 ಲೀಟರ್ ಫುಲ್ ಹಾಕೋಣ, ಯಾಕಂದ್ರೆ ಕುದಿಬೇಕಲ್ಲ, ಅದು ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ. ಓಕೆ, 1 ಲೀಟರ್ ಹಾಲನ್ನ ಕುದಿಸಿ ಅರ್ಧ ಲೀಟರ್ ತರಿಸ್ಬೇಕು. ಡನ್ ಡನ್ ಡನ್. ಓಕೆ, ಸೂಪರ್. ಆಕ್ಚುಲಿ ಏನು ಗೊತ್ತಾ, ನಿಮ್ಗೆ ಇನ್ನೊಂದು ತೋರಿಸ್ಕೊಡ್ತೀನಿ. ಹಾಲು ಕಟ್ ಮಾಡಿದ್ರಲ್ಲ, ಇದು ನಾನು ನನ್ನ ಚಿಕ್ಕ ಹುಡುಗಿದಾಗ ಸೃಜನ್ ಲೋಕೇಶ್ ಅವ್ರದ್ದು ಒಂದು ಶೋ ಬರ್ತಿತ್ತು, ನಿಮ್ಗೆ ಗೊತ್ತಿದ್ಯಾ? ಮಜಾ ಟಾಕೀಸ್. ಅದರಲ್ಲಿ ನೋಡಿ ಕಲ್ತಿದ್ದು ಏನಂದ್ರೆ, ಹಾಲಿನ ಪ್ಯಾಕೆಟ್ನ ಈ ತರ ನೀವು ಹಿಂಗೆ ಕಟ್ ಮಾಡಿದ್ರಲ್ಲ ಆ ರೀತಿ ಮಾಡಬಾರ್ದು, ಬಿಕಾಸ್ ರೀಸೈಕಲ್ ಮಾಡ್ಬೇಕಾದ್ರೆ ಅದು ಹೆಲ್ಪ್ ಆಗಲ್ಲ. ಓಕೆನಾ? ಹಾಲಿನ ಪ್ಯಾಕೆಟ್ನ ನೀವೇನಾದ್ರೂ ಈ ರೀತಿ ಮೇಲಿಂದ ಸ್ವಲ್ಪ ಕಟ್ ಮಾಡ್ಕೊಂಡು, ಇದನ್ನ ಏನಾಯ್ತು ಹೀಗೆ ಉಳಿಯುತ್ತೆ. ನಾನೇನು ಎಕ್ಸಸ್ ಕಟ್ ಮಾಡಿಲ್ಲ ಸಣ್ಣದಾಗಿ ಈ ತರ. ಸರಿ, ಓಕೆನಾ? ಈ ರೀತಿ ಕಟ್ ಮಾಡಿ ನೀವು ಹಾಲು ಹಾಕೊಳ್ಳೋದ್ರಿಂದ ರೀಸೈಕಲ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ. ಎಸ್, ವೆರಿ ಗುಡ್. ಓಕೆ, ಹಾಲು, ಮಿಲ್ಕ್, 1200 ಇಟ್ಟಿದ್ದೀನಿ. ಮತ್ತೆ ಬರೋದೇ ಸಾಕಲ್ವಾ? ಎಲ್ಲ ಆಲ್ರೆಡಿ ವಾಶ್ ಆಗಿದೆ. ವಾಶ್ ಆಗಿದೆ, ಅದನ್ನ ತೊಟ್ಟು ಮುರಿದ್ಬಿಟ್ಟು ಸ್ವಲ್ಪ ಚಿಕ್ಕ ಕಟ್ ಮಾಡಿಬಿಟ್ಟು ಅದನ್ನ ನೀರು ಹಾಕ್ಬಿಟ್ಟು ಬ್ಲೆಂಡ್ ಮಾಡಬೇಕು. ಓಕೆ, ಇದನ್ನು ಕೂಡ ನಾವು ಬ್ಲೆಂಡ್ ಮಾಡ್ಕೋಬೇಕು. ಸೂಪರ್. ತೊಟ್ಟು ಮುರಿದಿದ್ದೀನಿ. ಓಕೆನಾ? ಇಷ್ಟು ಎಲೆನೂ ಮಿಕ್ಸ್ ಕಟ್ ಮಾಡಲಾ? ಕಟ್ ಮಾಡಿ ಅದಕ್ಕೆ ಹಾಕಿ ಸ್ವಲ್ಪ ತುಂಬ ಚಿಕ್ಕ ಕಟ್ ಮಾಡಲಾ? ಓಕೆ, ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ನೀವೀಗ. ಹೇಳಿ, ಏನು ಸ್ಟ್ರಗಲ್? ಅದು ಬಿಟ್ಟು ಮಗನಿಗೆ ಅಷ್ಟೇ ಬಿಟ್ಟು ಹೋಗೋದೇ. ನಾನು ಅವನನ್ನ ಬಿಟ್ಬಿಟ್ಟು 2 ಡೇಸ್ ಹೋಗ್ತಿದ್ನಲ್ಲ, ಅದೇ ನನಗೆ ತುಂಬಾ ಕಷ್ಟ. ಅವನು ಇರ್ತಾನೆ, ನನ್ನ ಬಿಟ್ಟು ಇರ್ತಾನೆ, ಅದು ಪ್ರಾಬ್ಲಮ್ ಅಲ್ಲ, ಊಟ ಮಾಡಲ್ಲ, ಅದು ಕಷ್ಟ ಆಗುತ್ತೆ ಸ್ವಲ್ಪ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಲ್ವಾ? ಅದು ಬಿಟ್ಟರೆ ಏನು ನನಗೆ ಏನು ಕಷ್ಟ ಆಗಿಲ್ಲ. ಬಟ್ ಒಂದೊಂದ್ಸಲ ಬ್ರೈಡ್ಸ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಇರುತ್ತೆ, ಒಂದೊಂದು ಬ್ರೈಡ್ಸ್ ಈ ಕಡೆ ಆಂಧ್ರದವ್ರದೆಲ್ಲ ನೀರು ಹಾಕಬೇಕು. ಮಧ್ಯರಾತ್ರಿ 2 ಗಂಟೆಗೆಲ್ಲ ಇರುತ್ತೆ. ಓಕೆ, ಸೊ ಅವಾಗ ಭಯ ಆಗಿಲ್ಲ? ಅವಾಗ ಇಲ್ಲ, ಹೋಗಿರ್ತೀನಿ ಒಬ್ಬೊಬ್ಬೇ ಅಂದ್ರೆ ಹತ್ರ ಇದ್ರೆ ಸ್ವಲ್ಪ ಹೋಗಿರ್ತೀನಿ. ಸ್ವಲ್ಪ ಗಂಡ ನೀರು ಹಾಕಬೇಕು. ಒಬ್ಬೊಬ್ಬೇ ಅಂದ್ರೆ ಗಾಡಿ ಮೇಲೆ ಹೋಗಿರ್ತೀನಿ, ನೋಡ್ಕೊಂಡು ಏರಿಯಾ ಎಲ್ಲ ನೋಡ್ಕೊಂಡು ಹೋಗ್ಬೋದಾ, ನಾನು ಆ ಏರಿಯಾಗೆ ಒಬ್ಬಳೆ ಹೋಗ್ಬೋದಾ ಈ ಟೈಮಲ್ಲಿ ಅಂತ ನೋಡ್ಕೊಂಡು ಹೋಗ್ತೀನಿ. ಆಲ್ಮೋಸ್ಟ್ ಈ ಬೆಂಗಳೂರಲ್ಲಿ 4 ಗಂಟೆ 3 ಗಂಟೆಗೆಲ್ಲ ಎದ್ದೆ ಬಿಟ್ಟಿರ್ತಾರೆ ಜನ ಮಾರ್ಕೆಟ್ಗೆ ಹೋಗೋಕ್ಕೆ, ಇದಕ್ಕೆ, ಹಾಗಾಗಿ ಆಗಿಲ್ಲ. ಓಕೆ, ಇದನ್ನ ಏನು ಮಾಡ್ತೀರಾ? ಇದನ್ನ ಲಾಸ್ಟಿಗೆ ಪಾಯಸ ಎಲ್ಲ ಆದ್ಮೇಲೆ ಫ್ಲೇವರ್ಗೆ. ಓಕೆ, ಹೇಳಿ. ಬೆಳಗಿನ ಜಾವ ಹೋಗೋಕೆ ಭಯ ಏನಿಲ್ಲ ಇವಾಗ? ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಹಂಗೇನು ಹೋಗಿಲ್ಲ, ಆತರ ಯಾವ್ದು ಸಿಕ್ಕಿರ್ಲಿಲ್ವಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಪ್ರೀ ವೆಡ್ಡಿಂಗ್ ಮಾತ್ರ ಸಿಗೋದು, ಅವಾಗ ಚಿಕ್ಕದು ಸಿಗೋದು. 1-2 ಇಯರ್ಸ್ ಆತರ ಆಯ್ತು, ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿದೆ. ಓಕೆ, ನಿಮ್ಮ ತಾಯಿ ಅಂತ ಹೇಳಿ ಅದ್ರ ರಿಲೇಟೆಡ್ ಒಂದು ಕ್ವಶನ್ ಕೇಳೋಣ. ಅವರ್ಸ್ ಮದರ್ಹುಡ್, ನಿಮ್ಮ ಮದರ್ಹುಡ್ ಹೇಗಿತ್ತು? ಚೇಂಜ್ ಯು ಮತ್ತೆ ಚೇಂಜ್ ಯು ಆಸ್ ಎ ವುಮನ್ ಅಂಡ್ ಎಂಟರ್ಪ್ರಿನರ್. ಮದರ್ಹುಡ್ನ ನೀವು ಹೆಂಗೆ ಎಂಜಾಯ್ ಮಾಡಿದ್ರಿ? ಅಂಡ್ ಅದನ್ನ ಎಂಟರ್ಪ್ರಿನರ್ ಆಗಿ ನಿಮ್ಮ ವರ್ಕ್ ನೀವು ಸ್ಟಾರ್ಟ್ ಮಾಡಿದಾಗ ಅದು ನಿಮಗೆ ಯಾವ ರೀತಿ ಚೇಂಜಸ್ ಇತ್ತು? ಇದ್ರ ಬಗ್ಗೆ ತಿಳ್ಕೋಬೋದಾ? ನನಗೆ ಮದರ್ಹುಡ್ ಅಂತಂದ್ರೆ ನಾನು ಇದ್ದಿದ್ದು ಜಾಸ್ತಿ ನಮ್ಮ ಅಮ್ಮ ಮನೇಲೆ. ನಂದು ಡೆಲಿವರಿ ಆದ್ಮೇಲೆ ನಮ್ಮ ಅಮ್ಮ ಮನೇಲೆ ಇದ್ದಿದ್ದು. ಅದಾದ್ಮೇಲೆ 7 ಮಂತ್ಸ್ ಆದ್ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು ಮಗು ನೋಡ್ಕೊಳ್ಳೋಕೆ, ಹುಷಾರಿಲ್ಲವಾಗ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ, ಅಯ್ಯೋ ಏನೋ ಆಯ್ತಲ್ಲ ಅಂತ ಹೇಳಿ. ಅವಾಗೆಲ್ಲ ಸ್ವಲ್ಪ ಇದಾಯ್ತು. ಅವನು 2-3 ಇಯರ್ಸ್ ಆಗೋವರೆಗೂ ಸ್ವಲ್ಪ ನನಗೆ ಕಷ್ಟ ಆಯ್ತು ನೋಡ್ಕೊಳ್ಳೋಕೆ. ಬಟ್ ಅವನಿಗೆ ಬೇರೆ ಮಕ್ಕಳ ತರ ತೀಟೆ ಮಾಡೋದು ಅದೆಲ್ಲ ಇದು ಮಾಡೋದು ಅವ್ನು ನನಗೆ ಯಾವ ಕಾಟನೂ ಕೊಟ್ಟಿಲ್ಲ, ಒಳ್ಳೆ ಹುಡುಗನೆ, ಇವಾಗ ಹಂಗೆ ಇರ್ತಾನೆ, ಯಾವ್ದನ್ನು ಏನು ನನಗೆ ಕಷ್ಟ ಕೊಟ್ಟಿಲ್ಲ. ಓಕೆ, ಅದು ನಿಮಗೆ ಮದರ್ಹುಡ್ ಆದಾಗ ನೀವು ಒಂದು ನಾರ್ಮಲ್ ವುಮೆನ್ ಆಗಿ ಇದ್ರಿ ಅಲ್ವಾ? ಆಫ್ಟರ್ ದಟ್ ಯು ಚೇಂಜ್ ಆಸ್ ಎಂಟರ್ಪ್ರಿನರ್, ನಿಮ್ಮ ಪ್ರೊಫೆಷನಲ್ ಆಗಿ ನಿಮ್ಮ ಬಿಸ್ನೆಸ್ ನ ನೀವು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ಮಗು ಆದ್ಮೇಲೆ. ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ನಾನು ಮೇಕಪ್ ಇಂಡಸ್ಟ್ರಿಗೆ ಅವಾಗ ಲಾಕ್ಡೌನ್ ಆಯ್ತು. ಫಸ್ಟ್ ಲಾಕ್ಡೌನ್ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ, ಅದಾದ್ಮೇಲೆ ಸೆಕೆಂಡ್ ಲಾಕ್ಡೌನ್ ಆದ್ಮೇಲೆ ನಾನು ಇದನ್ನ ಡಿಸಿಷನ್ ತಗೊಂಡೆ. ಅದು ನಿಮಗೆ ನಾರ್ಮಲ್ ವುಮೆನ್ ಟು ನಿಮ್ಮ ವರ್ಕ್ ನ ಸ್ಟಾರ್ಟ್ ಮಾಡೋ ಚೇಂಜಸ್ ಇದೆಲ್ಲ, ಡ್ರಾಫ್ಟ್ ಚೇಂಜಸ್ ಅಂತೂ ಇದ್ದೇ ಇದೆ. ಅದು ನಿಮಗೆ ಯಾವ ತರ ಫೀಲ್ ಆಯ್ತು? ನನಗೆ ಖುಷಿ ಆಯ್ತು. ನಾನು ಹಿಂಗೆ ಕ್ಲಾಸ್ ಮಾಡ್ತಾ ಇರ್ತೀನಿ, ಯಾರಿಗಾರು ಹೇಳ್ಕೊಡ್ತೀನಿ, ಟೀಚ್ ಮಾಡ್ತೀನಿ ಅಂದಾಗ ನನಗೊಂಥರ ಎಲ್ಲ ಖುಷಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನರ್ವಸ್ ಆಗಿದೆ ಫಸ್ಟ್ ಕ್ಲಾಸ್ ಮಾಡಿದಾಗ. ಕ್ಲಾಸಸ್ ಬಗ್ಗೆ ಕೇಳ್ತಾ ಇಲ್ಲ, ನೀವು ನಾರ್ಮಲ್ ವುಮೆನ್ ಆಗಿದ್ರಿ ಮೇಕಪ್ ಕಲಿಯೋಕ್ಕೂ ಮುಂಚೆ ಅಲ್ವಾ? ನಾರ್ಮಲ್ ವುಮೆನ್ ಆದವರು ಪ್ರೊಫೆಷನಲ್ ಸ್ಟಾರ್ಟ್ ಮಾಡಿದಾಗ ಆ ಚೇಂಜಸ್ ನಿಮಗೆ ಯಾವ ರೀತಿ ಇತ್ತು? ಅಂದ್ರೆ ನಿಮ್ಮ ಮಗನ ನೋಡ್ಕೊಳ್ಳೋದ್ರಲ್ಲಿ ಅವರೇ ಹೇಳಿದ್ರೆ ಸ್ವಲ್ಪ ಕಷ್ಟ ಆಯ್ತು ಕಷ್ಟ ಆಯ್ತು. ಬಟ್ ಅವನು ಸ್ವಲ್ಪ ಬೆಳ್ತಾ ಅವನಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು. ಎಲ್ಲ ನಮ್ಮಮ್ಮ ನನಗೋಸ್ಕರನೇ ನಮ್ಮಮ್ಮನೂ ದುಡಿತಾರೆ, ಎಲ್ಲ ಅವ್ರಿಗೂ ಸಪೋರ್ಟ್ ಮಾಡೋಣ ಅಂತ ಹೇಳಿ ನನಗೂ ಸಪೋರ್ಟ್ ಮಾಡ್ತಾನೆ, ಅವನು ಓದ್ಕೊಂತಾನೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಖುಷಿ ಆಯ್ತು, ನಾನು ಒಬ್ಳು ಏನು ಸೆಲ್ಫ್ ಡಿಪೆಂಡ್, ಯಾರ ಮೇಲೂ ಡಿಪೆಂಡ್ ಆಗದೆ ಇರೋ ತರ ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿ ನಾನು ಮಾಡ್ಬೋದು ಏನಾದ್ರು ಅಂತ ಹೇಳಿ ನನಗೊಂದು ಕಾನ್ಫಿಡೆನ್ಸ್ ಬಂತು. ಸೂಪರ್. ಓಕೆ, ಒನ್ ಮೋರ್ ಕ್ವೆಶ್ಚನ್. ನಿಮಗೆ ಯಾವಾಗ ರಿಯಲೈಸ್ ಆಯ್ತು, ಲೈಕ್ ನೀವು ಮೇಕಪ್ ಕಲ್ತಾದ್ಮೇಲೆ ನೀವು ಕಲ್ತಿದ್ದ ಅಕಾಡೆಮಿಯವರೇ ಸ್ವಲ್ಪ ನಿಮಗೆ ಹೆಲ್ಪ್ ಮಾಡಿದ್ರು, ಬಟ್ ನಿಮ್ಗೆ ಯಾವಾಗ ರಿಯಲೈಸ್ ಆಯ್ತು ಓಕೆ ನನ್ನ ವರ್ಕ್ ನೋಡಿ ಕ್ಲೈಂಟ್ ನನ್ನ ಐಡ್ ಮಾಡ್ತಾರೆ, ನನ್ನ ನೋಡ್ತಾರೆ, ನನಗೆ ಆರ್ಡರ್ಸ್ ಕೊಡ್ತಾರೆ ಅನ್ನೋದು ನಿಮಗೆ ಯಾವಾಗ ಗೊತ್ತಾಯ್ತು? ಬಿಕಾಸ್ ಬಿಗಿನರ್ಸ್ಗೆ ಇದು ತುಂಬಾ ಭಯ ಇರುತ್ತೆ. ನಾನು ಅಕಾಡೆಮಿ ರನ್ ಮಾಡಿರೋದ್ರಿಂದ ಬಿಗಿನರ್ಸ್ಗೆ ಮ್ಯಾಮ್ ನಮ್ಗೆ ಯಾವ್ದಾ ಕಲ್ತೋಗಿದ್ದೀನಿ, ಅದು ಯಾವಾಗಾಯ್ತು ಅಂತಂದ್ರೆ ನನಗೆ ಒಂದು ಬ್ರೈಡ್ ಸಿಕ್ತು. ಅವ್ರ ಎಂಗೇಜ್ಮೆಂಟ್ ಗೆ ನಂದು ಒಬ್ರು ಫ್ರೆಂಡ್ ಇದಾರೆ, ಅವ್ರ ಫ್ರೆಂಡ್ ಸಿಸ್ಟರ್ ಅವ್ರ ಕೊಲಿಗು. ಓಕೆ, ಅವ್ರ ಥ್ರೂ ನನಗೆ ಸಿಕ್ತು. ಫಸ್ಟ್ ಅಂತಲ್ಲ, ನನಗೆ ಬ್ರೈಡ್ ಸಿಕ್ಕಿದ್ದು ಅವರು ಸ್ಟಾರ್ಟಿಂಗ್ ನನಗೆ ಅವ್ರ ಎಂಗೇಜ್ಮೆಂಟ್ ಹೇಳಿದ್ರು. ಎಂಗೇಜ್ಮೆಂಟ್ ಹೇಳಿದ್ಮೇಲೆ ನನಗೆ ಸರಿ ಆಯ್ತು ಮಾಡ್ಕೊಡ್ತೀನಿ. ಅವ್ರಿಗೇನು ಫುಲ್ ನೋ ಮೇಕಪ್ ಲುಕ್ ಬೇಕಾಗಿತ್ತು. ತುಂಬಾ ಅವರು ಎಷ್ಟು ಸಾಧಾರಣ ಅಂತಂದ್ರೆ ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ, ಅವ್ರಿಗೆ ಮೇಕಪ್ ಅಂದ್ರೇನೆ ಗೊತ್ತಿಲ್ಲ, ಏನು ಮಾಡ್ಕೊಳ್ಳಲ್ಲ, ಸೆಟಲ್ಡ್ ಆಗಿ ತುಂಬಾ ಇನ್ನೋಸೆಂಟ್ ತರ ಫೇಸ್ ಅವ್ರದ್ದು. ಇವಾಗ ನನಗೆ ತುಂಬಾ ಇಷ್ಟ ಆಗ್ತಾರೆ. ಅವರು ಎಂಗೇಜ್ಮೆಂಟ್ ಗೆ ನಾನು ಬುಕ್ ಮಾಡಿದ್ರು. ಅವ್ರ ಎಂಗೇಜ್ಮೆಂಟ್ ಬುಕ್ ಮಾಡಿದ್ಮೇಲೆ ಅವ್ರಿಗೆ ಇಷ್ಟ ಆಯ್ತು. ಆಮೇಲೆ ಮದ್ವೆಗೆ ಬುಕ್ ಮಾಡಿದ್ರು, ಮದ್ವೆಗೆ ಆದ್ಮೇಲೆ ಅವ್ರದ್ದು ಸೀಮಂತ ಬುಕ್ ಮಾಡಿದ್ರು, ಆಮೇಲೆ ಮಗು ನಾಮಕರಣಕ್ಕೆ. ಹಂಗೆ ನಡೀತಾ ಇದೆ ಅವ್ರದ್ದು. ಅವಾಗ ಖುಷಿ ಅನ್ಸುತ್ತೆ ನನಗೆ, ಕಾನ್ಫಿಡೆಂಟ್ ಬಂತು. ನನ್ನ ಮಗುನು ಜನ ಲೈಕ್ ಮಾಡಿ ಆರ್ಡರ್ಸ್ ಕೊಡ್ತಾರೆ. ನಾನು ಬರೀ ಪ್ರೀ ವೆಡ್ಡಿಂಗ್ ಗೆ ಸೀಮಿತಳೆಲ್ಲ ಬ್ರೈಡ್ಸ್ ಮಾಡೋದು. ಓಕೆ, ಅವ್ರಿಗೆ ವರ್ಕ್ ಇಷ್ಟ ಆಯ್ತು, ಅವರಿಂದಾನೇ ಹಂಗೆ ಕನೆಕ್ಷನ್ ಆಗ್ತಾ ಹೋಯ್ತು. ಕ್ಲೈಂಟ್ಸ್ ಗಳನ್ನ ಸಜೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಈಗ ಹಾಲು ಕುದಿಬೇಕಲ್ಲ ಇನ್ನೊಂದು ಸ್ವಲ್ಪ. ಈಗ ಹಾಲು ಅರ್ಧ ಇದಾಗಿದೆಲ್ಲ, ಏನೇ ಬಿಟ್ಟಿದೆ ಇವಾಗ
ಇನ್ನೊಂದು ಸ್ವಲ್ಪ ಬೇರಿ ಅನ್ಕೊಂತೀನಿ. ಓಕೆ ದುಃಖ ಬರುತ್ತಲ್ಲ ಅವಾಗ ಓಕೆ, ಹಂಗೆ ನಿಮ್ಮ ವರ್ಕ್ ಸ್ಟಾರ್ಟ್ ಆಯಿತು ಅಲ್ವಾ? ಓಕೆ, ಇದ್ರ ಜೊತೆಗೆ ನಿಮಗೆ ಬೆಸ್ಟ್ ಆಗಿ ಲೈಕ್ ನಿಮ್ಮ ಜರ್ನಿ ಇವಾಗ ಕೆಲವ್ರಿಗೆ ಹಿಂಗಿರುತ್ತೆ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ, ಇನ್ನೊಂದು ಸಪೋರ್ಟಿವ್ ಫ್ರೆಂಡ್ಶಿಪ್ ಇರುತ್ತೆ. ಈ ಥರ ಫ್ರೆಂಡ್ಶಿಪ್ ಬಂದಾಗ ನಿಮಗೆ ಅವು ಇಂಪಾರ್ಟೆಂಟ್ ಇಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಇನ್ ಯೋರ್ ಜರ್ನಿ. ಸೊ ಒಂದು ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಅನ್ನಕ್ಕೆ ನನಗೆ ನಂದು ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ ನಾನು ಚೈಲ್ಡ್ಹುಡ್ ಇಂದ ಅವರೆಲ್ಲ ಇರೋದೆಲ್ಲ ದೂರ ದೂರ ಊರಲ್ಲೇನೆ. ಸೊ ಹಂಗಾಗಿ ಅವ್ರದ್ದು ಮಾರಲ್ ಸಪೋರ್ಟ್ ಇರುತ್ತೆ. ಓಕೆ, ಫಿಸಿಕಲ್ ಆಗಿ ಅಂತಂದ್ರೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಸ್ಟಾರ್ಟಿಂಗ್ ಇಂದನೂ ನನ್ನ ಮಗಂದು ಟೀಚರ್ಸ್ ಮಕ್ಕಳು ನನ್ನ ಫ್ರೆಂಡ್ಸ್ ಇದಾರಲ್ಲ, ಕಟ್ ಮಾಡಬೇಕಂತೆ. ಓಕೆ, ನನ್ನ ಮಗನ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಪೇರೆಂಟ್. ಓಕೆ, ಅವರು ನನಗೆ ನನ್ನ ಮಗ ಯಾವಾಗ ನರ್ಸರಿ ಇದ್ದ ಅವಾಗಿಂದನೂ ಒಬ್ಬ ಫ್ರೆಂಡ್, ಅವ್ರ ಹೆಸರು ದೀಪ ಅಂತಾನೆ. ಆಮೇಲೆ ಇನ್ನೊಬ್ರು ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್ ಬೇರೆ ಸ್ಕೂಲಿಗೆ ಜಾಯ್ನ್ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಬ್ರು ಫ್ರೆಂಡ್ ಆದ್ರು. ಹಾಗೆ ನನಗೆ ಇದಾರೆ ಫ್ರೆಂಡ್ಸ್. ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ. ಯಾಕಂದ್ರೆ ನಾನು ಕ್ಲೈಂಟ್ ಕಡೆ ಹೋದಾಗೆಲ್ಲ ನನ್ನ ಮಗನ ಪಿಕ್ ಮಾಡೋದು, ಅವನಿಗೆ ಫುಡ್ ಕೊಡೋದು, ಅದೆಲ್ಲ ಹಂಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಸಪೋರ್ಟ್ ಇದೆ ಫ್ರೆಂಡ್ಶಿಪ್. ನಿಮ್ಮ ಫ್ರೆಂಡ್ ಕಡೆಯಿಂದ ನಿಮಗೆ ಫಸ್ಟ್ ಬ್ರೈಟ್ ಕೂಡ ಸಿಕ್ಕಿರೋದು. ಹಾ, ಅವರು ಬೇರೆ ಅವರು ತುಂಬಾ ನಂಗೆ ಸಪೋರ್ಟ್ ಮಾಡಿದ್ದಾರೆ, ಹಂಗೆ ಮಾಡ್ಕೊಂಡು ಇರ್ತಾರೆ. ಹಾಗಾಗಿ ಅದೊಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಬ್ಯಾಕ್ ಬೋನ್ ಆತರ ಅವರು. ಆಮೇಲೆ ಅದಾದ್ಮೇಲೆ ನಾನು ನಿಮ್ಗೆ ಹೇಳ್ಬೇಕು ಇವಳು ನಂಗೆ ಹೆಂಗ್ ಸಿಕ್ಳು ಅಂತ. ಅದಾದ್ಮೇಲೆ ಆಮೇಲೆ ಹೇಳ್ತೀನಿ ಅಲ್ಲ. ಓಕೆ, ಡನ್. ಇವಾಗ ಇದು ಕುದೀತಿದೆ, ಇನ್ನೊಂದ್ ಸ್ವಲ್ಪ ಕುದೀಲಿ ಅಲ್ವಾ? ಬರ್ಲಿ, ಅದಾದ್ಮೇಲೆ ಇದು ಹಾಕ್ತೀನಿ. ಓಕೆ, ಇವಾಗ ನೀವು ಮೇಕಪ್ ಆರ್ಟಿಸ್ಟ್ ಅಲ್ವಾ? ನೀವು ನಿಮ್ಮ ಕ್ಲೈಂಟ್ನ ಅವ್ರಿಗೆ ಹೇಗೆ ಕಂಫರ್ಟ್ ಝೋನ್ನ ತರಿಸ್ತೀರಾ ನಿಮ್ಮ ಜೊತೆ? ಇವಾಗ ಮೇಕಪ್ ಮಾಡಬೇಕಾದ್ರೆ ಫೀಲ್ ಅವ್ರಿಗೆ ಮೇಕಪ್ ಮಾಡಬೇಕಾದ್ರೆ ಹೆಂಗೋ ಮಾಡ್ತಾರೆ, ಬಿಕಾಸ್ ನಾವು ಹೊಸಬ್ರಾಗಿರ್ತೀವಿ ಅವ್ರಿಗೆ ಮೇಕಪ್ ಹೋದಾಗ. ಬಿಫೋರ್ ಟ್ರಯಲ್ ಮೇಕಪ್ ಆಗಲಿ ಅಥವಾ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ಅಷ್ಟು ಕಮ್ಯುನಿಕೇಶನ್ಸ್ ಇರಲ್ಲ. ಬಟ್ ವೆನ್ ಯು ಗೋ ಫಾರ್ ದ ಮೇಕಪ್, ಆ ಜಾಗದಲ್ಲಿ ನೀವು ಜೊತೆ ಆಲ್ಮೋಸ್ಟ್ 2 to 3 hours ಸ್ಪೆಂಡ್ ಮಾಡ್ತೀರಾ. ಆ ಟೈಮ್ ನಿಮ್ಮ ಜೊತೆ ಕಂಫರ್ಟಬಲ್ ಆಗಿರ್ಬೇಕು ಅನ್ನೋ ರೀತಿ ನೀವು ಹೇಗೆ? ನಾನು ಅವ್ರು ಇವಾಗ ನನಗೆ ಒಂದು ಕ್ಲೈಂಟ್ ಸಿಕ್ಕರು ಅಂತಂದ್ರೆ ನಾನು ಅವ್ರನ್ನ ಕ್ಲೈಂಟ್ ತರ ನೋಡಲ್ಲ. ಓಕೆ, ನನ್ನ ಫ್ರೆಂಡು, ನನ್ನ ರಿಲೇಟಿವ್, ಮನೆಯವ್ರ ತರನೇ ಟ್ರೀಟ್ ಮಾಡ್ತೀನಿ. ಅವರು ಹಂಗೆ ಟ್ರೀಟ್ ಮಾಡಿದಾಗ ಅವರು ನನಗೆ ಹಂಗೆ ಟ್ರೀಟ್ ಮಾಡ್ತಾರೆ. ಒಬ್ಬೊಬ್ರು ಇರ್ತಾರೆ ಎಲ್ಲೋ ಕಡಿಮೆ ನನಗೆ ಸಿಕ್ಕಿದ್ದು ಆತರ. ಅವರು ನನಗೆ ಒಂದ್ಸಲ ಆಟಿಟ್ಯೂಡ್ ತೋರಿಸೋದು, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದು ಮಾಡೋದು, ಆತರ ಮಾಡಿದಾಗ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಕ್ಲೈಂಟ್ ಜೊತೆಗೆ. ಅವ್ರು ಏನಾದ್ರು ನನ್ನ ಜೊತೆಗೆ ಚೆನ್ನಾಗಿ ಹಿಂಗೆ ಫ್ರೆಂಡ್ಲಿ ಆಗಿ ಮಾತಾಡ್ಸಿದ್ರು ಅಂದ್ರೆ ನಾನು ಫ್ರೆಂಡ್ಲಿ ಆಗಿ ಮಾತಾಡ್ತೀನಿ. ಇವಾಗ ಇದಕ್ಕೆ ಸಕ್ಕರೆ ಹಾಕೋಣ. 4 ಸ್ಪೂನ್ ಹಾಕ್ತೀನಿ. ಸಾಕು 4 ಸ್ಪೂನ್ ಸಕ್ಕರೆ? ಹಾಂ, ಸಾಕು. ನೋಡ್ಕೊಂಡು ಮತ್ತೆ ಹಾಕೋಣ. ಸ್ಪೂನ್ ಹಾಕ್ತೀನಿ. ಬೇಕಾದ್ರೆ ಇದನ್ನ ಹಾಕೋಣ. ಸ್ವಲ್ಪ ಒಂದು 2 seconds ಆಯ್ತು ಅಂದ್ರೆ ಇದು ಮತ್ತೆ ಇದು ಹಾಕ್ತೀನಿ. ಅದು ಮತ್ತೆ ಇದು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿರೋದು, ಮತ್ತೆ ಇದು ಗೋಂದ್ ಕಟ್ಟಿಲ್ಲ ಸ್ವಲ್ಪ ಹಾಕಿ. ಗೋಂದ್ ಕಟ್ಟಿರೋದು ನಮ್ಮ ಕಡೆ ಬಾದಾಮ್ ಗೋಂದ್. ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನಾರ್ಮಲ್ ಸ್ಟೋರ್ಸ್ ಸಿಗುತ್ತಾ? ನಾರ್ಮಲ್ ಸ್ಟೋರ್ಸ್ ಸಿಗುತ್ತಾ? ಸಿಗುತ್ತೆ, ಒಂದೊಂದು ಕಡೆ ಸಿಗುತ್ತೆ, ಒಂದೊಂದು ಕಡೆ ಸಿಗಲ್ಲ. ಓಕೆ, ಡ್ರೈ ಫ್ರೂಟ್ಸ್ ಪೌಡರ್ ಹಾಕಲ್ಲ. ರಿಚ್ನೆಸ್ ಇರುತ್ತೆ ಇದರಲ್ಲಿ, ಚೆನ್ನಾಗಿ ಆಗುತ್ತೆ. ಹಂಗೆ ಸ್ವಲ್ಪ ಈ ಗೋಂದ್ ಕಟ್ಟಿರೋದು ಹಾಕಿ. ಸ್ವಲ್ಪ ಸಾಕು. ಜೊತೆಗೆ ಸ್ವಲ್ಪ ತುಪ್ಪ ಹಾಕಿದೆ. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇದನ್ನ ಹಾಕೋಣ. ಸಕ್ಕರೆ ಮಿಠಾಯಿ ಗಟ್ಟಿ ಗಂಟಾಕ್ತಿದ್ದಾನ? ಇಲ್ಲ, ಅದು ಗೋಂದ್ ಕಟ್ಟಿ ಹಾಕಿದ್ರಲ್ಲ, ಅದು ಸ್ವಲ್ಪ ಜಾಮಿ ಥರ ಇರೋದ್ರಿಂದ ಸ್ವಲ್ಪ ಕೈ ಆಡಿಸ್ತೀನಿ ಅಷ್ಟೇ. ಓಕೆ, ಕಂಪ್ಲೀಟ್ಲಿ ಅಕ್ಕಿ ಪಾಯಸ ಮಾಡೋ ಥರನೇ. ಅದಕ್ಕೆ ಅದನ್ನ ಪ್ಯೂರಿ ಮಿಕ್ಸ್ ಮಾಡ್ತೀವಿ. ಅದು ಪ್ಯೂರ್ ಮಾಡಬೇಕಂತ ಮಿಠಾಯಿ ಕಂಡೆನ್ಸ್ ಮಿಲ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಿದೆ ಅದು ಘಮ ಪರಿಮಳ. ಇದು ಸ್ವಲ್ಪ ಹೀಗೆ ಇರುತ್ತೆ ಅಥವಾ ಇನ್ನು ಕುದ್ದಾಗ ಗಟ್ಟಿ ಆಗುತ್ತೆ. ಓಕೆ, ಕುದಿಬೇಕು, ಅದು ಗಟ್ಟಿ ಆಗುತ್ತೆ. ಇವಾಗ ಅದನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಕುದಿ ಬರಲಿಲ್ಲ. ಓಕೆ, ಹಂಗೆ ಇನ್ನೊಂದು ಬಾಣ ಬಿಡೋಣ, ಪೇಷಂಟ್ ಬಾಣ. ವಾಟ್ ಅಡ್ವೈಸ್ ವುಡ್ ಯು ಗಿವ್ ವುಮೆನ್ ಟು ಸ್ಟಾರ್ಟ್ ದ ಬಿಸ್ನೆಸ್? ಹೆಣ್ಮಕ್ಳಿಗೆ ಏನು ಒಂದು ನಿಮ್ಮ ಕಡೆಯಿಂದ ಅಡ್ವೈಸ್ ಮಾಡ್ತೀರಾ ಬಿಸ್ನೆಸ್ ಮಾಡೋಕ್ಕೆ ಎದುರುಕೊಳ್ಳುವಂಥದ್ದು? ಬಿಕಾಸ್ ನನ್ನ ಪ್ರಕಾರ ಎಲ್ಲ ವುಮೆನ್ಸ್ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಲ್ವಾ? ಹಂಗಂತಂದಾಗ ನಿಮಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು, ಮನೇಲಿ ಹೆಲ್ಪ್ ಮಾಡೋರು ಇರಬೇಕು. ಅಂದಾಗ ಮಾತ್ರ ನೀವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಅಂದಾಗ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನೀವು ಶುರು ಮಾಡ್ಬೋದು. ನಾನು ಮಾಡ್ತೀನಿ, ಇದನ್ನ ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಮಾತ್ರ ನೀವು ಮಾಡಬೇಕು. ಓಕೆ, ಇನ್ನೊಂದು ನಾನು ನಿಮಗೆ ಕೇಳೋದು ಏನಂದರೆ, ಈಗ ನೀವು ಕೂಡ ಒಂದು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಯಾವ ಮಿತ್ ಅಂದರೆ ಯಾವ ಒಂದು ಇವಾಗ ಪ್ರಪಂಚದಲ್ಲಿ ಅಥವಾ ಈ ಮೇಕಪ್ ಇಂಡಸ್ಟ್ರಿಯಲ್ಲಿ ಓಡಾಡ್ತಿರುವಂಥ ಒಂದು ಸುದ್ದಿನ ಅದು ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ? ಆ್ಯಕ್ಚುಲಿ ಅಲ್ಲ, ಬಟ್ ಇಂಡಸ್ಟ್ರಿಲಿ ಅದು ಓಡ್ತಿದೆ ಅಂತ ಅಂದಾಗ ಅದೇ ಇವಾಗ ಎಲ್ಲರೂ ಹೇಳ್ತಾರಲ್ಲ ಡ್ರ್ಯಾಗ್ ಪ್ರೂಫ್, ವಾಟರ್ ಪ್ರೂಫ್ ಮೇಕಪ್ ಅಂತ ಹೇಳಿ. ಅದು ಯಾವುದು ಅಲ್ಲ. ಅದೇನಿದ್ರು ನಮ್ಮ ಬಾಡಿ ಒಳಗಡೆಯಿಂದ ಬರೋದು ಸ್ವೆಟ್. ಅದು ಯಾರು ಏನು ತಡೆಯೋಕ್ಕಾಗಲ್ಲ. ಸುಮ್ಮನೆ ಅದನ್ನ ಹೇಳೋದು ಇವರು ತಮ್ಮ ಕ್ಲಾಸಸ್ ಎಲ್ಲ ಇದಾಗಿ ಡ್ರ್ಯಾಗ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಹೇಳ್ತಾರೆ. ಆ ಥರ ಇದೆ ಫೌಂಡೇಶನ್ಸ್, ಇಲ್ಲ ಅಂತಲ್ಲ. ಬಟ್ ನಮ್ದು ಬಾಡಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮಾಡೋ ಪ್ರೊಸೀಜರ್ ಅಂದರೆ ಎಲ್ಲನೂ ಕೂಡ ಆಗಿರುತ್ತೆ. ಎಸ್,
ಇದು ನಿಮ್ಮ ಎಪಿಸೋಡ್ ಅಲ್ವಾ, ಹಾಗಾಗಿ ಒನ್ ಮೋರ್ ಕ್ವೆಶ್ಚನ್, ವಾಟ್ ಡಸ್ ಲಕ್ಸುರಿ ಮೇಕಪ್ ಮೀನ್ ಟು ಯು? ಲಕ್ಸುರಿ ಮೇಕಪ್ ಅಂದ್ರೆ ನಿಮ್ಮ ಪ್ರಕಾರ ಏನು? ನಿಮ್ಮ ಪ್ರಕಾರ ಲಕ್ಸುರಿ ಮೇಕಪ್ ಅಂದ್ರೆ ಏನು? ನನ್ನ ಪ್ರಕಾರ ಲಕ್ಸುರಿ ಮೇಕಪ್ ಅಂತಂದ್ರೆ ಏನಿಲ್ಲ, ಎಲ್ಲಾನು ಬ್ರಾಂಡೆಡ್. ಇವಾಗೆಲ್ಲ ನಾವು ಯೂಸ್ ಮಾಡೋದು ಎಲ್ಲಾನು ನಾವು ಮಾಡೋದು ಲಕ್ಸುರಿ ಮೇಕಪ್, ಆದ್ರೆ ಅವ್ರು ಪೇ ಮಾಡ್ತಾರಲ್ಲ ಅಲ್ಲಿರೋದು ಲಕ್ಸುರಿ ಮೇಕಪ್ ಅನ್ನೋದು ಅಷ್ಟೇ. ಇವಾಗ ನಮಗೆ ಇವಾಗ ಜಾಸ್ತಿ ಇವಾಗ ಟ್ರೆಂಡ್ ಆಗಿರೋನು ಅವ್ರನ್ನೆಲ್ಲ ನೋಡ್ಬಿಟ್ಟು ಇರಲ್ಲ ಅನ್ಕೊಂಡು ಅವ್ರು ಮೆನ್ಷನ್ ಮಾಡ್ಕೊಂಡಿರ್ತಾರೆ ಒಂದಿಷ್ಟು ಜನ ಲಕ್ಸುರಿ ಮೇಕಪ್ ಅಂತ ಹೇಳಿ. ಬಟ್ ಅವ್ರು ಹಂಗೆ ಹಾಕೊಂಡಾಗ ಅವ್ರಿಗೆ ಅದೇ ತರ ಸಿಕ್ಕಾಗ ಮಾತ್ರ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ, ಅವ್ರು ಕಲ್ತಿರೋದಕ್ಕೂ ಅವ್ರು ಇನ್ವೆಸ್ಟ್ ಮಾಡಿರೋದಕ್ಕೂ. ಇವಾಗ ನಾವು ನಮ್ಗೆ ಕೇಳ್ತಾರೆ ಎಲ್ಲರೂ, ನಾವು ಒಂದು ನಾನ್ ರೆಡಿಗೆ ನಾವು ಇಷ್ಟು ಅಂತ ಹೇಳಿದ್ರೆ ಕಡಿಮೆ ಮಾಡ್ಕೊಳಲ್ವಾ, ನೀವು ಪರಿಚಯ ಆಗಿರಲ್ಲ ಕಡಿಮೆ ಮಾಡ್ಕೊಳಲ್ವಾ, ಹಿಂಗೆ ಕೇಳ್ತಾರೆ. ಹಂಗೆ ಕೇಳಿದಾಗ ನಾವು ಹೋಗಿ ಬಿಡು, ಒಂದು ಆರ್ಡರ್ ಸಿಕ್ಕಲ್ಲ, ಇಷ್ಟು ಕಡಿಮೆ ಮಾಡ್ಕೊಂಡು ಮಾಡಿದ್ರಾಯ್ತು, ಹಂಗೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದು ನಾವು ಮಾಡೋ ತಪ್ಪು ಅಲ್ಲೇನೆ. ಬಟ್ ಈ ಲಕ್ಸುರಿ ಮೇಕಪ್ ಆರ್ಟಿಸ್ಟ್ಗಳು ಹಂಗಲ್ಲ, ಅವ್ರದ್ದು ಅಷ್ಟಿದೆ ಅಂದ್ರೆ ಅವ್ರು ಅಷ್ಟೇ ತಗೊಂತಾರೆ, ಅಷ್ಟೇ ಬ್ರ್ಯಾಂಡ್ಸ್ಗೂ ಎಲ್ಲ ಅವರು ಪ್ರಾಡಕ್ಟ್ಗೂ ಎಲ್ಲ ಅಷ್ಟೇ ಅಮೌಂಟ್ ಹಾಕಿರ್ತಾರೆ. ಅದೇ ನನ್ನ ಪ್ರಕಾರ ಅಂದ್ರೆ ಅದೇ ಲಕ್ಸುರಿ ಮೇಕಪ್ ಅಂತ. ವಾಟ್ ಕೈಂಡ್ ಆಫ್ ಫ್ರೆಂಡ್ ಯು ಆರ್ ಡ್ಯೂರಿಂಗ್ ಟಫ್ ಟೈಮ್? ಅಂದ್ರೆ ಬೇರೆಯವರು ಕಷ್ಟದಲ್ಲಿ ಇದ್ದಾಗ ನೀವು ಅವರಿಗೆ ಯಾವ ತರ ಫ್ರೆಂಡ್ ಆಗಿರೋದಕ್ಕೆ ಯೋಚನೆ ಮಾಡ್ತಾರೆ? ಬಿಕಾಸ್ ಸುಮಾರು ಜನ, ನಾನು ಆಪ್ಷನ್ ಕೊಡ್ತೀನಿ ಆಮೇಲೆ ನಿಮ್ಮ ಆನ್ಸರ್ಸ್ ಇದೆಯಲ್ಲಿ, ಸುಮಾರು ಜನ ಅದರಲ್ಲಿ ಫ್ರೆಂಡ್ಶಿಪ್ ಅನ್ನ ಹೆಸರಲ್ಲಿ ಮೋಸ ಮಾಡೋರು ಇರ್ತಾರೆ, ಬೆಂಚೂರಿ ಹಾಕೋರು. ಅಂಡ್ ಕೆಲವರು ತುಂಬಾ ಜೆನ್ಯೂನ್ ಆಗಿ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅಂಡ್ ಇನ್ ಕೆಲವರು ಆ ಟೈಮಲ್ಲಿ ಅವ್ರ ಬೆಳೆ ಬೇಯಿಸ್ಕೊಳ್ಳೋಕೆ ಕೂಡ ಯೋಚನೆ ಮಾಡ್ತಾರೆ. ಅಂಡ್ ಇನ್ ಕೆಲವರು ಸ್ವಾರ್ಥ ಇದೆ, ಏನೂ ಇದೆ, ಒಂದು ಫ್ರೆಂಡ್ಸ್ನ ಮುಂದೆ ತರೋದಕ್ಕೆ ನೋಡ್ತಾರೆ. ಆ ಥರ ಸಿಚುವೇಶನ್ಸ್ ಅಲ್ಲಿ ನೀವು ನಿಮ್ಮ ಫ್ರೆಂಡ್ಗೆ ಕಷ್ಟದಲ್ಲಿದ್ದಾಗ ನೀವು ಯಾವ ಥರ ಫ್ರೆಂಡ್ ಆಗಿರ್ಬೇಕು ಅಂತ ಆಸೆ ಪಡ್ತೀರಾ? ನಾನು ನನಗೆ ಫೈನಾನ್ಷಿಯಲಿ ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ನಾನು ಒಪ್ಕೊಳ್ಳಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ದುಡ್ಡು ಅನ್ನೋದು ಬರಬಾರ್ದು. ಅದಿದ್ರು ಹೆಂಗಿರ್ಬೇಕು ಅಂದ್ರೆ ಇಷ್ಟು ತಗೊಂಡಿದ್ಯಾ, ಇಷ್ಟು ರಿಟರ್ನ್ ಮಾಡ್ತೀಯಾ, ಈ ಟೈಮಿಗೆ ರಿಟರ್ನ್ ಮಾಡ್ತೀಯಾ ಅಷ್ಟೇ ಇರಬೇಕು. ಅದಕ್ಕೆ ನಾನು ಅದನ್ನ ದುಡ್ಡಿಂದ ನಾನು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಮಾರಲ್ ಆಗಿ ಏನ್ ಮಾಡಬೇಕು ನಾನು ಮಾಡ್ತೀನಿ. ಅವ್ರಿಗೆ ಯಾವ್ದು ಏನು ಫೈನಾನ್ಷಿಯಲಿ ನಾನು ಮಾಡ್ಬೋದು, ಮಾಡಲ್ಲ ಅಂತಲ್ಲ, ಮಾಡಿದಾಗ ಅದನ್ನ ಅವರು ಆ ಟೈಮಿಗೆ ರಿಟರ್ನ್ ಮಾಡದೇ ಇರುವಾಗ ನಂದು ಅವ್ರದ್ದು ಫ್ರೆಂಡ್ಶಿಪ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಅದನ್ನ ಮಾಡ್ಕೊಳ್ಳಲ್ಲ, ಮಾರಲ್ ಆಗಿ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಓಕೆ, ಒನ್ ಮೋರ್ ಕ್ವೆಶ್ಚನ್, ನಿಮಗೆ ಆಡ್ ಫ್ರೆಂಡ್ಶಿಪ್ ಎವರ್ ಹೆಲ್ಪ್ ಯು ಟು ಗ್ರೋ ಪ್ರೊಫೆಷನಲ್? ನಿಮ್ಮ ಈ ಪ್ರೊಫೆಷನಲ್ ಅಲ್ಲಿ ಮುಂದೆ ಬರಕ್ಕೆ ನಿಮಗೆ ಏನು ತುಂಬಾ ನನಗೆ ನನ್ನ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಹೆಲ್ಪ್ ಆಗಿರೋದಂದ್ರೆ ಅದು ಇವಳೇ ನನಗೆ ಹೆಲ್ಪ್ ಮಾಡಿರೋದು. ನನಗೆ ಈ ಸಾರಿ ಡ್ರೈಪಿಂಗು ಸುಮ್ಮನೆ ಕುತ್ಕೊಂಡಿದ್ದೆ, ಮೇಕಪ್ ಆರ್ಡರ್ಸ್ ಇಲ್ಲ ಅಂತಲ್ಲ, ಇದೆ ನನಗೆ ಕಂಟಿನ್ಯೂಸ್. ಬಟ್ ಈ ಧನುರ್ಮಾಸ ಅದು ಇದು ಸೀಸನಲ್ ಇರುತ್ತಲ್ಲ, ಆಫ್ ಸೀಸನ್ ಅಲ್ಲಿ ನನಗೆ ಏನು ಇದ್ರು ಸುಮ್ಮನೆ ಕುತ್ಕೋತಿದ್ನಲ್ಲ, ಯಾಕೆ ನಮ್ಮ ಸ್ಟುಡಿಯೋ ಇದೆ, ನಾನು ಮಾಡ್ಕೋಬಹುದು ಆರಾಮಾಗಿ. ಇವು ನನಗೆ ಸುಷ್ಮಿತಾ ನನಗೆ ಐಡಿಯಾ ಕೊಟ್ಟು, ಮಾಡು, ಯಾಕೆ ಇದು ಮಾಡಬೇಡ, ಸುಮ್ಮನೆ ಕುತ್ಕೋತೀಯ, ಸಾರಿ ಡ್ರೈಪಿಂಗ್ ಕ್ಲಾಸ್ ಮಾಡು, ಒನ್ ಡೇ ಗ್ರೂಮಿಂಗ್ ಕ್ಲಾಸ್ ಮಾಡು, ಎಲ್ಲ ನನಗೆ ಐಡಿಯಾ ಕೊಟ್ಟು. ಹಾಗೆ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ, ಇವಳು ಮುಂಚೆಯಿಂದಾನು ಅದರಲ್ಲಿ ಅರ್ತಿದ್ದಾಳೆ ಎಲ್ಲಾನು. ಸೊ ಅವಳೇ ನನಗೆ ಹೆಲ್ಪ್ ಮಾಡೋದು, ಅವಳೇ ನನ್ನ ವಿಡಿಯೋಸ್ ಎಲ್ಲ ಪ್ರಮೋಟ್ ಮಾಡಿ ಮಾಡೋದು. ಹಾಗಾಗಿ ಇವಳಿಂದಾನೇ ನನಗೆ ಜಾಸ್ತಿ ಹೆಲ್ಪ್ ಆಗಿರೋದು. ಓಕೆ, ಬಟ್ ನನ್ನ ಬಿಟ್ಟಿದೆ ಬಿಕಾಸ್ ಇದೇನಾಗ್ಬಿಡ್ತಾರೆ ಜನ ಅನ್ಕೊಂತಾರೆ ಸುಷ್ಮಿತಾ ಅವ್ರ ಚಾನಲ್ ಬಟ್ ನನ್ನ ಕ್ವೆಶ್ಚನ್ ಕರೆಕ್ಟ್, ನೀವು ನಿಮಗೆ ನಾನು ಸಪೋರ್ಟ್ ಆಗಿದ್ದೀನಿ ಬಿಕಾಸ್ ನೀವು ನನಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದೀರಾ ಅಂತ. ನಾನು ಕೇಳಿದ್ರೆ ಇದನ್ನು ಬಿಟ್ಟು ನಿಮಗೆ ಫ್ರೆಂಡ್ಶಿಪ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಆಗಿದೆ? ಓಕೆ, ಇನ್ನ ಈಸಿಯಸ್ಟ್ ಮಾಡ್ತೀನಿ ಕ್ವೆಶ್ಚನ್. ನಿಮಗೆ ಈ ಇಂಡಸ್ಟ್ರಿಗೆ ಫ್ಯಾಮಿಲಿ ಫ್ರೆಂಡ್ ಅಂತ ಬಂದಾಗ ತುಂಬಾ ಸಪೋರ್ಟ್ ಇರೋದು ಯಾವ ಕಡೆ? ಫ್ರೆಂಡ್ ಕಡೆಯಿಂದನೂ ಇದೆ ನನಗೆ, ಅದು ಜಾಸ್ತಿ ಇದೆ ಇದು ಕಡಿಮೆ ಇದೆ ಅಂತ ಹೇಳಲ್ಲ, ಎರಡೂ ಈಕ್ವಲ್ ಆಗಿದೆ. ಫ್ಯಾಮಿಲಿನಲ್ಲಿ ಅವ್ರು ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಆಚೆ ಬಂದು ಕೆಲಸ ಮಾಡೋದು ಸಾಧ್ಯ ಆಗುತ್ತೆ. ಹಾಗಾಗಿ ಎರಡೂ ಬ್ಯಾಲೆನ್ಸ್ ಆಗಿದೆ. ಸೊ ಇವಾಗ ಇದು ಕುದೀತಾ ಇದೆ, ಇದಕ್ಕೆ ಮೇನು ವೀಳ್ಯದೆಲೆ ಪಾಯಸ ಅಂತ ಹೇಳಿದ್ವಲ್ಲ, ವೀಳ್ಯದೆಲೆ ಪ್ಯೂರಿನ ಇದಕ್ಕೆ ಹಾಕೋಣ. ಡನ್. ಆಗ್ತಾ ಆಗ್ತಾ ಇನ್ನೊಂದು ಕ್ವೆಶ್ಚನ್ ಕೇಳ. ಓಕೆ, ಒಂದು ನಿಮಿಷ ಕೊಟ್ಬಿಡ್ತೀನಿ ನಿಮಗೆ. ಈ ಮಂಚು ಹಾಕ್ಬೇಕಾ ನೋಡಿ. ಸಾಕಾ? ಓಕೆ, ಹಂಗೆ ಇನ್ನೊಂದು ಕ್ವೆಶ್ಚನ್ ಅಂದರೆ ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ ಏನು ಇವತ್ತಿಗೆ? ನಿಮ್ಮ ಲೈಫಲ್ಲಿ ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ ಏನು? ಸಕ್ಸಸ್ ಅಂತಂದ್ರೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ಒಬ್ರ ಹತ್ರ ಕೈ ಚಾಚದೆ, ನಮ್ಮ ಪಾಡಿಗೆ ನಾವು ದುಡ್ಕೊಂಡು ಯಾರ ಹತ್ರನೂ ಒಂದು ಮಾತು ಅನ್ನಿಸ್ಕೊಳ್ದೆ ಓಕೆ ಜೀವನ ನಡೆಸ್ತಿದೀವಿ ಅಂದ್ರೆ ಅದೇ ಒಂದು ಸಕ್ಸಸ್ ನನ್ನ ಪ್ರಕಾರ. ಓಕೆ, ಸೂಪರ್. ಹೌದು, ಸಕ್ಸಸ್ ಅಂದ್ರೆ ನಾವು ಯಾರ ಮೇಲೆ ಡಿಪೆಂಡ್ ಅಂತಂದ್ರೆ ಫೈನಾನ್ಷಿಯಲಿ ಆಗಲಿ ಬೇರೆ ತರ. ಓಕೆ, ಸೂಪರ್. ಓಕೆ, ನೀವು ಒಂದು ಮದರ್ ಆಗಿರೋದ್ರಿಂದ ಹೇಳ್ತೀರಾ ಕ್ವೆಶ್ಚನ್, ನೀವು ಯಾವ ತರ ಮದರ್? ಸ್ಟ್ರಿಕ್ಟ್ ಮದರ ಅಥವಾ ಸಾಫ್ಟ್ ಮದರ? ಸಾಫ್ಟ್ ಮದರ್. ಸ್ಟ್ರಿಕ್ಟ್ ಆಗಿಲ್ಲ, ಬಟ್ ಅವ್ನು ಓದಿನ ವಿಷಯ ಬಂದಾಗ, ಅವನು ಓದಿಲ್ಲ ಅಂತಂದಾಗ ನಾನು ಸ್ಟ್ರಿಕ್ಟ್ ಆಗ್ತೀನಿ. ಓಕೆ, ಓಕೆ, ನನ್ನ ಕ್ವೆಶ್ಚನ್, ಇವಾಗ ನೀವು ಲೈಕ್ ನಿಮ್ಮ ಪೇರೆಂಟ್ಸ್ಗೆ ನೀವು ಈ ವಿಡಿಯೋ ಮೂಲಕ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ನನ್ನ ಪೇರೆಂಟ್ಸ್ಗೆ ಏನು ಹೇಳಬೇಕು, ಅವರು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನನಗೆ ಈ ಫೀಲ್ಡ್ ಅಲ್ಲಿ. ಸ್ಟಾರ್ಟಿಂಗ್ ಸ್ವಲ್ಪ ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ಈ ಫೀಲ್ಡ್ ತಗೊಳ್ಳೋದು. ಅವ್ರಿಗೆ ನಾನು ಎಜುಕೇಶನ್ ನಲ್ಲಿ ಸ್ವಲ್ಪ ಮುಂದೆ ಓದ್ಬಿಟ್ಟು ಬೇರೆ ಕೆಲಸ ಮಾಡೋಣ, ಅವರಿಗೆ ಗವರ್ಮೆಂಟ್ ಸರ್ವಿಸ್ ಮಾಡೋಣ ಅಂತ ಹೇಳಿ ಅವ್ರಿಗೆ ತುಂಬಾ ಇಷ್ಟ ಇತ್ತು. ಯಾಕಂದ್ರೆ ಅಪ್ಪ ASI ಆಗಿ ರಿಟೈರ್ಡ್ ಆಗಿರೋದು. ಹಾಗಾಗಿ ಅವರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಇಷ್ಟ ಇರಲಿಲ್ಲ. ಅದಾದ್ಮೇಲೆ ಒಂದೊಂದೇ ಮಾಡ್ಕೊಂಡು ಹೋದೆ. ಅವರು ವಿಡಿಯೋಸ್ ನೋಡಿದ್ರು. ನಾನು ಸ್ವಲ್ಪ ಒಂದು ವರ್ಷ ಆದ್ಮೇಲೆ ನನಗೆ ಒಂದು ಏನೋ ಸೀರೀಸ್ ಮಾಡ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಸೀರೀಸ್ ಮಾಡೋದು, ಈ ಮಾಸ್ಟರ್ ಆನಂದ್ ಅವ್ರ ಮಗಳದು ನನ್ನ ಫ್ರೆಂಡ್ ಥ್ರೂನೇ ಒಂದು ಸಿಕ್ತು. ಅವಳು ಮೇಕಪ್ ಆರ್ಟಿಸ್ಟ್, ಅವಳಿಗೆ ಬೇರೆ ಕಡೆ ಇರುವಾಗ ನನಗೆ ಅಲ್ಲಿ ಹೋಗಿ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು. ಅವಾಗ ಅಲ್ಲಿ ಅವಳದು ಒಂದು ಚಿಕ್ಕಂದು ಮೇಕಪ್ ಮಾಡಿದ್ದೆ ನಾನು. ಅದನ್ನ ನೋಡಿ ನಮ್ಮ ಅಪ್ಪಂಗೆ ಸ್ವಲ್ಪ ಖುಷಿ ಆಗಿತ್ತು, ಏನೋ ಮಾಡ್ತಾರೆ ಅಂತ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪ. ಓಕೆ, ಲಾಸ್ಟ್ ನಿಮಗೆ ಏನಂದ್ರೆ ರ್ಯಾಪಿಡ್ ಫೈರ್ ಇರುತ್ತೆ ಬಿಕಾಸ್ ಆಲ್ಮೋಸ್ಟ್ ಕುದಿತಾ ಬಂದಿದ್ರಿಂದ ಒನ್ ವರ್ಡ್ ಅಲ್ಲಿ ನಿಮಗೆ 5 ಕ್ವೆಶ್ಚನ್ಸ್ ಇರುತ್ತೆ. ಒನ್ ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಏನು ಡಿಸ್ಕ್ರೈಬ್ ಮಾಡ್ತೀರಾ ನಿಮ್ಮ ಜರ್ನಿನ ಒನ್ ವರ್ಡ್ ಅಲ್ಲಿ? ಮಿಕ್ಸ್ಡ್ ಎಮೋಷನ್ಸ್. ಮಿಕ್ಸ್ಡ್ ಎಮೋಷನ್. ಓಕೆ, ಎಲ್ಲ ಥರ ಎಮೋಷನ್ಸ್ ಅದರಲ್ಲಿ ಮಿಕ್ಸ್ಡ್ ಆಗಿರುತ್ತೆ. ಓಕೆ, ನೀವು ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟಾ? ಅರ್ಲಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್. ಓಕೆ, ನ್ಯೂಡ್ ಮೇಕಪ್ ಆರ್ ಬೋಲ್ಡ್ ಮೇಕಪ್? ನ್ಯೂಡ್. ಒನ್ ಹ್ಯಾಬಿಟ್ ದಟ್ ಚೇಂಜ್ಡ್ ಯುವರ್ ಲೈಫ್. ಒಂದು ಹ್ಯಾಬಿಟ್ ಅದು ನಿಮ್ಮ ಲೈಫ್ ರೊಟೀನ ಚೇಂಜ್ ಮಾಡಿ. ರೀಸೆಂಟ್ ಆಗಿ ಮಾಡ್ಕೊಂಡಿರೋದು ನಾನು ಏನಂದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇರೋದು. ಟೆನ್ಷನ್ ಫ್ರೀ ಲೈಫ್. ಸೂಪರ್.
ಯುವರ್ ಡೆಫಿನೇಷನ್ ಫಾರ್ ಎ ಸ್ಟ್ರಾಂಗ್ ವುಮೆನ್, ಏನು ಡೆಫಿನೇಷನ್ ಕೊಡ್ತೀರಾ ಒಂದು ಸ್ಟ್ರಾಂಗ್ ವುಮೆನ್ಗೆ? ಸ್ಟ್ರೇಟ್ ಫಾರ್ವರ್ಡ್ ಆಗಿ ಬೋಲ್ಡ್ ಆಗಿರೋದು. ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದಕ್ಕೆ. ಬಟ್ ಇನ್ನೂ ಒಂದು ಕ್ವೆಶನ್ ಇದೆ, ನೀವು ಮುಗಿಸ್ತಾ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಲಾಸ್ಟ್ ಇದು Dry ಡ್ರೈ fruits ಫ್ರೂಟ್ಸ್ ಹಾಕ್ತಿದ್ದೀನಿ. ತಟ್ಟೆಯಾಗೆ ಅದನ್ನು ಮಿಕ್ಸ್ ಮಾಡಿದ್ದು ಹಂಗೆ ಸ್ವಲ್ಪ ಇದು ಕೇಸರಿ ದಳ ಹಾಕ್ತೀನಿ. ಗಾರ್ನಿಷಿಂಗು ನೀವು ಜಾಸ್ತಿ ಯೂಸ್ ಮಾಡ್ಬೋದು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ನಾವು. ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡಿದ್ವಿ. ಓಕೆ, ಆಫ್ ಮಾಡಿಬಿಡೋಣ. ಇದನ್ನ ಆಗಿದೆ, ಸರ್ವ್ ಮಾಡಿಕೊಂಡು ಗಾರ್ನಿಷ್ ಮಾಡೋಣ. ಸೂಪರ್, ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತದೆ. ಓಕೆನಾ? ಕೇಸರಿ ದಳ ಇದಕ್ಕೆ ಒಂದು 2 ದಳ ಹಾಕ್ತೀನಿ. ಓಕೆನಾ? ಇವಾಗ ವೀಳ್ಯದೆಲೆ ಪಾಯಸ ರೆಡಿ ಆಯಿತು. ಎಲೆದೆಲೆ ಪಾಯಸ ರೆಡಿ ಆಗಿದೆ. ಬಿಸಿ ಇದೆ, ಹುಷಾರು. ಸ್ವಲ್ಪ ಆಗಲಿಲ್ಲ, ಆಗಲಿ ಸ್ವಲ್ಪ ಟೇಸ್ಟ್ ಗೊತ್ತಾಗ್ತದೆ. ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡೋಕ್ಕೆ ಮುಂಚೆನೇ ಥ್ಯಾಂಕ್ ಯು. ಬಟ್ ನೋಡೋಕ್ಕೆ ತುಂಬ ಕಲರ್ಫುಲ್ ಆಗಿದೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಓಕೆ, ಲಾಸ್ಟ್ ಕ್ವೆಶನ್. ಇವತ್ತಿನ ನಿಮ್ಮ ಬ್ರಾಡ್ಕಾಸ್ಟಿಗೆ ನೀವು ಒಂದು ನೇಮ್ ಕೊಡ್ತೀರಾ, ಏನು ಕೊಡ್ತೀರಾ? ದಿಸ್ ವಾಸ್ ಯರ್ ಫಸ್ಟ್ ಬ್ರಾಡ್ಕಾಸ್ಟ್ ಐ ಥಿಂಕ್. ಸೊ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹೇಗೆ ಅನ್ನಿಸ್ತು? ಫಸ್ಟ್ ಟೈಮು ಈ ಥರ ಎಲ್ಲ ನಾನು ಮಾಡಿದ್ದು ತುಂಬ ಇಷ್ಟ ಆಯಿತು. ಸ್ವಲ್ಪ ನರ್ವಸ್ ಇತ್ತು. ಓಕೆ, ಬಟ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಟೇಸ್ಟ್ ಮಾಡೋಣ. ಓಕೆ, ವೀಳ್ಯದೆಲೆ ಪಾಯಸ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ತುಂಬ ಡ್ರೈ ಫ್ರೂಟ್ಸ್ ಅಕ್ಕಿ ರಿಚ್ನೆಸ್ ಇದೆ. ಹೌದು. ಆ್ಯಂಡ್ ಸ್ಮೆಲ್ ಇದೆಯಲ್ಲ, ಸ್ಮೆಲ್ ಅನ್ಬಾರ್ದಂತೆ, ಫ್ರೇಗ್ರೆನ್ಸ್ ಇದೆಯಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಅಕ್ಕಿ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ, ಅಥವಾ ವಿಲೇದೆಲೆದು ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿ ಸಿಗ್ತಿದೆ, ತುಂಬ ಟೇಸ್ಟ್ ಇದೆ. ಎಲ್ಲರೂ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ವೆರಿ ನೈಸ್. ಸಕ್ಕತ್ತಾಗಿ ಟೇಸ್ಟ್ ಮಾಡಿ. ಇದು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ಬಟ್ ಖಂಡಿತ ಹೇಳ್ತೀನಿ 100% ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಈಸಿ ಆಗಿದೆ, ತುಂಬ ಟೇಸ್ಟಿ ಇದೆ. ನಿಮ್ಮ ಮನೇಲಿ ಅದೇ ಫೆಸ್ಟಿವಲ್ಸ್ ಯಾರನ್ನ ಬಂದರೆ ಪಟ್ಟಂತ ಮಾಡೋಕೆ ತುಂಬ ಚೆನ್ನಾಗಿದೆ. ಅಕ್ಕಿ ಹಾಕಿದ ಉದ್ದೇಶ ಅಂದ್ರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಅದನ್ನ ಸ್ಕಿಪ್ ಮಾಡ್ಬೋದು. ಹಾಕಿ ಡ್ರೈ ಫ್ರೂಟ್ಸ್ ಅಲ್ಲೇ ಸ್ಕಿಪ್ ಮಾಡ್ಬೋದು. ಬಟ್ ಟೇಸ್ಟ್ ವೈಸ್ ಅಂತೂ 100% ನಾನು ಲೈಕ್ ಅದು ಪಾನ್ ಇದೆ ಇದೆಯಲ್ಲ. ಇವಾಗ ಅಕ್ಕಿ ಹಾಕಿಲ್ಲ ಅಂತಂದಾಗ ಥಿಕ್ನೆಸ್ ಬೇಕು ನಮಗೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಈ ಗುಡ್ಡೆ ಬಿಸ್ಕೆಟ್ ಬರುತ್ತಲ್ಲ, ಅದರಲ್ಲಿ 4 ಬಿಸ್ಕೆಟ್ ನ ಪೌಡರ್ ಮಾಡ್ಬಿಟ್ಟು ಹಾಕಿದ್ರೆ ಥಿಕ್ನೆಸ್ ಬರುತ್ತೆ. ಓಕೆ, ಬಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ದೀಪಾ. ಒಳ್ಳೆ ಟೇಸ್ಟಿ ಆದಂತ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ನೀವು, ನಾನು ಫಸ್ಟ್ ವಿಡಿಯೋದಲ್ಲಿ ನೀವು ಒಂದು ಸ್ವೀಟ್ ಮೂಲಕ ಸ್ಟಾರ್ಟ್ ಮಾಡಿದ್ರಿ. ತುಂಬ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೊ ಮಚ್, ಮಚ್ ಲವ್. ಥ್ಯಾಂಕ್ ಯು. ನನಗೆ ಈ ಅವಳದು ಫಸ್ಟ್ ಇದರಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಅವಳಿಗೂ ತುಂಬಾ ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸೊ ಮಚ್ ದೀಪಾ ಅವರೇ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇದನ್ನ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬ ಮೈಲ್ಡ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ಡಿಶ್ ಹೇಗಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ದೀಪಾ ಅವರೇ, ನನ್ನ ಫಸ್ಟ್ ವಿಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೈಸ್. ಲವ್ ಯು ಲಾಟ್.